ಶ್ರವಣೋದಕದಲ್ಲಿ ಅಂತ ತಿಳಿಸಿದರು. ಹಾಗೆ ದೇವೇಂದ್ರ ಬಗ್ಗೆ ತಿಳಿಸಿದರು. ದೇವೇಂದ್ರ 10 ಮನುಕಲ್ಪಗಳು 10 ಮನ್ವಂತರಗಳ ಕಾಲ ಶ್ರವಣ ಮಾಡಿದರು. 4 ಮನ್ವಂತರಗಳ ಕಾಲ ಉಪಾಸನೆ ಮಾಡಿ ಕೋಟಿ ವರ್ಷಗಳ ಕಾಲ ತಪಸ್ಸು ಮಾಡಿದರು ಅಂತ ತಿಳಿಸಿದರು. ಹಾಗೆ ಸೂರ್ಯಚಂದ್ರರ ಬಗ್ಗೆ ತಿಳಿಸ್ತಾ ಅವರ 4 ಮನ್ವಂತರ ಕಾಲ ಶ್ರವಣ ಮಾಡಿ 1 ಮನ್ವಂತರ ಕಾಲ ಉಪಾಸನೆ ಮಾಡಿ 10,000 ವರ್ಷಗಳ ಕಾಲ ತಪಸ್ಸು ಮಾಡಿದರು ಎಂಬ ಮಾತನ್ನು ಅವರ ಬಗ್ಗೆ ತಿಳಿಸಿದರು. ಇಷ್ಟೆಲ್ಲ ಆದ ಮೇಲಕ್ಕೆ ಇನ್ನ ಈ ಅಪರೋಕ್ಷ ಜ್ಞಾನ ಆದ ಮೇಲಕ್ಕೆ ಏನಾಗ್ತದೆ? ಅಪರೋಕ್ಷ ಜ್ಞಾನ ಆದ ಕೂಡಲೇ ಮೋಕ್ಷಕ್ಕೆ ಹೋಗೋದಿಲ್ಲವ? ಅಪರೋಕ್ಷ ಜ್ಞಾನ ಆದ ಮೇಲಕ್ಕೆ ಪ್ರಾರಬ್ಧ ಕರ್ಮ ಇರ್ತದೆ. ಒಬ್ಬೊಬ್ಬರಿಗೆ ಅದು ಕೂಡ ಯೋಗ್ಯತಾನುಗುಣವಾಗಿ ಪ್ರಾರಬ್ಧ ಕರ್ಮ ಇರ್ತದೆ. ಯಾರ್ಯಾರ ಪ್ರಾರಬ್ಧ ಕರ್ಮ ಎಷ್ಟು ಅಂತ ಹಿಂದೆ ಒಮ್ಮೆ ಸಾಧಾರಣವಾಗಿ ತಿಳಿಸಿತ್ತು. ಬ್ರಹ್ಮದೇವರಿಗೆ ಎಷ್ಟು 100 ವರ್ಷಗಳ 100 ಜನ್ಮಗಳ ಕಾಲ ಪ್ರಾರಬ್ಧ ಕರ್ಮ ಅಂತ ತಿಳಿಸುತ್ತೆ. ಈಗಿನ ಬ್ರಹ್ಮದೇವರಿಗೆ 100 ಜನ್ಮಗಳ ಹಿಂದೆ ಅಪರೋಕ್ಷ ಜ್ಞಾನವಾಯಿತು. 100 ಜನ್ಮ ಅಪರೋಕ್ಷ ಜ್ಞಾನ ಆದ ಮೇಲಕ್ಕೆ ಎಷ್ಟು ಜನ್ಮ ಪಡೆದಿರೋರು? 100 ಜನ್ಮ ಪಡೆದರು. ಅಂದ್ರೆ ಏನು? ಅಪರೋಕ್ಷ ಜ್ಞಾನ ಆದ ಮೇಲಕ್ಕೆ ಆ 100 ಜನ್ಮಗಳ ಪ್ರಾರಬ್ಧ ಕರ್ಮ ಅವರದು ಅಂತ ಅರ್ಥ. ಸೊ ಆ 99ನೇ ಜನ್ಮನೇ ವಾಯುದೇವರು, 100ನೇ ಜನ್ಮನೇ ಬ್ರಹ್ಮದೇವರು. ಆ ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಹೀಗೆ ತಿಳಿಸಿದರು. ಹಾಗೆ ಮುಂದ ರುದ್ರದೇವರು, ಇಂದ್ರದೇವರು ಇವರೆಲ್ಲರ ಪ್ರಾರಬ್ಧ ಕರ್ಮ ಎಷ್ಟೆಷ್ಟು ಎಂಬುದನ್ನು ಮುಂದಿನ ಪದ್ಯಗಳಲ್ಲಿ ತಿಳಿಸ್ತಾರೆ. 45ನೇ ಪದ್ಯ. ಸಾಧನಗಳ ಪರೋಕ್ಷ ನಂತರ ಐದುವರು ಮೋಕ್ಷವನು ಶಿವಶಕ್ರಾದಿ ದಿವಿಜರೂಪ ಕ್ರಮದಿಂ ಕಲ್ಪ ಸಂಖ್ಯೆಯಲಿ ಐದಲೆಯ ಗೈವತ್ತುಪೇಂದ್ರ ಸಹೋದರನಿಗಿಪ್ಪತ್ತು ದ್ವಿನವತ್ವಗಾಧಿಪತಿ ಪ್ರಾಣನಿಗೆ ಗುರುಮನುಗಳಿಗೆ ಷೋಡಶವು ಸಾಧನಗಳು ಅಪರೋಕ್ಷ ನಂತರ ಅಥವಾ ಸಾಧನಗಳ ಅಪರೋಕ್ಷ ನಂತರ. ಸಾಧನಗಳ ಮಾಡಿದ ಮೇಲಕ್ಕೆ ಅಪರೋಕ್ಷ ಆಗ್ತದೆ. ಅಂದ್ರೆ ಆ ಸಾಧನ ಅಪರೋಕ್ಷಕ್ಕಾಗಿ ಮಾಡುವಂತಹ ಸಾಧನಗಳ ಬಗ್ಗೆ ಹಿಂದೆ ತಿಳಿಸಿದ್ರು, ಎಷ್ಟೆಷ್ಟು ಮಾಡ್ತಾರೆ ಅಂತ. ಅಷ್ಟೆಲ್ಲ ಆದ್ಮೇಲಕ್ಕೆ ಅಪರೋಕ್ಷ ಜ್ಞಾನ ಆಯಿತು. ಅಪರೋಕ್ಷ ಜ್ಞಾನ ಆದ ನಂತರ ಇನ್ನ ಪ್ರಾರಬ್ಧ ಕರ್ಮ ಇರ್ತದೆ. ಅದನ್ನು ಸಾಧನ ಅಂತ ಕರೆದ್ರು. ಆದ್ರೆ ನಿಜವಾಗಿ ಸಾಧನ ಅಲ್ಲ, ಅಪರೋಕ್ಷಕ್ಕಾಗಿ ಮಾಡುವಂತಹ ಸಾಧನ ಹಿಂದೆ. ಇದು ಸಾಧನ ಅಂದ್ರೆ ಇನ್ನು ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿ ಸಾಧನ ಆಗ್ತದೆ ಅಷ್ಟೇ. ಇದೆಲ್ಲ ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ತಾರೆ ಬ್ರಹ್ಮದೇವರು. 100 ಜನ್ಮಗಳ ಪ್ರಾರಬ್ಧ. ಆ 100 ಜನ್ಮಗಳು ಅನುಭವಿಸುವ ಕಾಲಕ್ಕೆ ಯಾವಾಗಲೂ ಕರ್ಮಗಳು ಮಾಡ್ತಾರಲ್ಲ. ಜನ್ಮಗಳು ಎತ್ತಿದ್ರು ಅಂತಂದ್ರೆ ಕರ್ಮಗಳು ಮಾಡ್ಲೇಬೇಕು. ಆ ಕರ್ಮಗಳಿಂದ ಏನಾಗ್ತದೆ ಅಂದ್ರೆ ಮೋಕ್ಷದಲ್ಲಿ ಆನಂದದ ಅಭಿವೃದ್ಧಿ ಆಗ್ತಾ ಅನ್ನೋದವರಿಗೆ. ಹೀಗಾಗಿ ಆ ಪ್ರಾರಬ್ಧ ಕರ್ಮ ಅನುಭವಿಸುವ ಕಾಲಕ್ಕೆ ಮಾಡುವಂತಹ ಸಾಧನೆ ಅದೇನ್ ಸಾಧನೆ? ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿಯ ಸಾಧನ ಅಷ್ಟೇ ಅದು. ಅಪರೋಕ್ಷ ಜ್ಞಾನ ಆಲ್ರೆಡಿ ಫಿಕ್ಸ್ಡ್. ಇನ್ನ ಅಪರೋಕ್ಷ ಜ್ಞಾನ ಆಯಿತು ಅಂದ್ರೆ ಮೋಕ್ಷ ಗ್ಯಾರಂಟಿ ಅಂತ ಅವರಿಗೆ. ಆಮೇಲಕ್ಕೆ ಮಾಡುವಂತಹ ಕರ್ಮದಿಂದ ಅವರಿಗೆ ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿ ಆಗ್ತದೆ. ಹೀಗೆ ಒಬ್ಬೊಬ್ಬರಿಗೆ ಬ್ರಹ್ಮದೇವರಿಗೆ ಹೇಳಿಬಿಟ್ರು, ಏನು 100 ಜನ್ಮಗಳ ಪ್ರಾರಬ್ಧ ಕರ್ಮ ಅಂತ ಹೇಳಿದ್ರು. ಉಳುಕಿಯವರದ್ದು ಹೇಳ್ತಾ ಇದ್ದಾರೆ, ಸಾಧನಗಳ ಅಪರೋಕ್ಷ ನಂತರ 5ವರು ಮೋಕ್ಷವನು. ಸಾಧನಗಳು ಮಾಡಿ ಅಪರೋಕ್ಷ ಪಡೆದು ಆ ಅಪರೋಕ್ಷ ನಂತರ, ಅಪರೋಕ್ಷ ಆದ ಮೇಲಕ್ಕೆ
ಸಾಧನ ಮಾಡಿದ ಮೇಲಕ್ಕೆ 5ವರು ಮೋಕ್ಷವನ್ನು ಪಡಿತಾರೆ. ಯಾರ್ಯಾರು? ಶಿವ ಶಕ್ರಾದಿ ದಿವಿಜರು. ಶಿವ ರುದ್ರದೇವರು, ಶಕ್ರ ಅಂದ್ರೆ ಇಂದ್ರದೇವರು, ಶಿವ ಶಕ್ರಾದಿ ಅಂದ್ರೆ ರುದ್ರ ಇಂದ್ರ ಇವರೇ ಮೊದಲಾದಂತಹ ದಿವಿಜರು ಅಂದ್ರೆ ದೇವತೆಗಳು ಉಕ್ತ ಕ್ರಮದಿಂ ಕಲ್ಪ ಸಂಖ್ಯೆಯಲ್ಲಿ, ಉಕ್ತ ಕ್ರಮದಿಂ ಅಂದ್ರೆ ಮುಂದೆ ಹೇಳತಕ್ಕಂತಹ ಕ್ರಮದಿಂದ, ಮುಂದೆ ಏನು ಕ್ರಮ ಹೇಳುತ್ತಾರೆ ಆರ್ಡರ್, ಆ ಕ್ರಮ ಪ್ರಕಾರವಾಗಿ ಕಲ್ಪ ಸಂಖ್ಯೆಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಕಲ್ಪ, ಇಲ್ಲಿ ಕಲ್ಪ ಅಂದ್ರೆ ಬ್ರಹ್ಮದೇವರ 100 ವರ್ಷದ ಆಯುಷ್ಯಕ್ಕೆ ಒಂದು ಕಲ್ಪ ಅಂತ ಕರೀತಾರೆ. ಅಂತಹ ಕಲ್ಪಗಳು ಒಬ್ಬೊಬ್ಬರು ಎಷ್ಟೆಷ್ಟು ಅಂತ ಮುಂದೆ ಹೇಳತಕ್ಕಂತಹದ್ದೆಲ್ಲ ಈ ಕಲ್ಪದಲ್ಲಿ ತಗೋಬೇಕು ಲೆಕ್ಕ ಅಂತ ಅರ್ಥ. ಇಲ್ಲಿ ಹೇಳತಕ್ಕಂತ ಕಲ್ಪಕ್ಕೆ ಏನಂತ ಅರ್ಥ? ಬ್ರಹ್ಮದೇವರ ಒಂದು ಆಯುಷ್ಯ 100 ವರ್ಷದ ಆಯುಷ್ಯ, ಅದಕ್ಕೆ ಕಲ್ಪ ಅಂತ ಕರೀತಾರೆ. ಮತ್ತು ದಿನಕಲ್ಪಕ್ಕೂ ಕಲ್ಪ ಅಂತ ಕರೀತಾರೆ ಅಂತ ತಿಳ್ಕೊಂಡ್ವಿ. ಮನ್ವಂತರ ಕಲ್ಪಕ್ಕೂ ಮನ್ವಂತರ ಕಲ್ಪ ಅಂತ ಕರೀತಾರೆ ಅಂತ ತಿಳ್ಕೊಂಡ್ವಿ. ಇಲ್ಲಿ ಕೇವಲ ಕಲ್ಪ ಅಂದ್ರೆ ಏನಂತ ಅರ್ಥ? ಈಗ ಈ ಸಂದರ್ಭದಲ್ಲಿ ಕಲ್ಪ ಅಂದ್ರೆ ಏನಂತ ಅರ್ಥ? ಬ್ರಹ್ಮದೇವರ ಸಂಪೂರ್ಣ ಆಯುಷ್ಯ 100 ವರ್ಷದ ಆಯುಷ್ಯ, ಅದಕ್ಕೆ ಒಂದು ಕಲ್ಪ ಅಂತ ಕರೀತಾರೆ. ಸೊ ಈಗ ಬ್ರಹ್ಮದೇವರಿಗೆ ಎಷ್ಟು ಪ್ರಾರಬ್ಧ ಅಂದ್ರೆ 100 ಕಲ್ಪಗಳು ಅಂದ್ರೆ 100 ಜನ್ಮಗಳು. ಹಾಗೇನ ರುದ್ರದೇವರಿಗೆ ಎಷ್ಟು, ಇಂದ್ರದೇವರಿಗೆ ಎಷ್ಟು, ಉಡುಕಿ ದೇವತೆಗಳಿಗೆ ಎಷ್ಟೆಷ್ಟು ಕಲ್ಪಗಳು. ಇಲ್ಲಿ ಕಲ್ಪ ಶಬ್ದದಿಂದ ಬ್ರಹ್ಮದೇವರ ಆಯುಷ್ಯ ಅಂತ ತಗೊಂಡು ಎಷ್ಟೆಷ್ಟು ಕಲ್ಪಗಳು ಅವರಿಗೆ ಪ್ರಾರಬ್ಧ ಎಂಬುದನ್ನು ಹೇಳುತ್ತಾರೆ. ಯಾರ್ಯಾರಿಗೆ? 5 50. 5 ಅಂದ್ರೆ 5 ತಲೆಯವನು ಅಂತ ಅರ್ಥ. 5 ತಲೆಯವರು ಅಂತಂದ್ರೆ ರುದ್ರದೇವರು. ರುದ್ರದೇವರಿಗೆ 5 ಮುಖಗಳು ಅಂತ ಹಿಂದೆ ಅನೇಕ ತಂಡ ಬಂತು. ಅದು ಈಶಾನ, ತತ್ಪುರುಷ, ಅಘೋರ, ವಾಮದೇವ, ಸದ್ಯೋಜಾತ ಅಂತ 5 ಮುಖಗಳು ರುದ್ರದೇವರಿಗೆ. ಹೀಗಾಗಿ 5 ಅಂದ್ರೆ 5 ತಲೆಯವನು. ಯಾರು 5 ತಲೆಯವನು? ರುದ್ರದೇವರು ಅಂತರ್ಥ. ಆ 5 ತಲೆಯವ ರುದ್ರದೇವರಿಗೆ ಎಷ್ಟು? 5 50 ಕಲ್ಪಗಳು ಅವರಿಗೆ ಪ್ರಾರಬ್ಧ ಕರ್ಮ. ಮತ್ತು ಉಪೇಂದ್ರ ಸಹೋದರನಿಗೆ 20. ಉಪೇಂದ್ರ ಸಹೋದರ ಅಂತಂದ್ರೆ, ಉಪೇಂದ್ರ ಅಂತಂದ್ರೆ ವಾಮನದೇವರು. ಆ ವಾಮನದೇವರಿಗೆ ಸಹೋದರ, ಅವನ ಅಣ್ಣ ಅಂದ್ರೆ ದೇವೇಂದ್ರ ಅಂತ ಅರ್ಥ. ಈಗ ವಾಮನದೇವರು ಅದಿತಿ ಕಶ್ಯಪರಲ್ಲಿ ಅವತಾರ ಮಾಡಿದರು. ವಾಮನದೇವರು ಆ ಅದಿತಿ ಕಶ್ಯಪರ ಮಗನೇ ದೇವೇಂದ್ರ ಕೂಡ. ಎಲ್ಲಾ ದೇವತೆಗಳು ಅದಿತಿ ಕಶ್ಯಪರ ಮಕ್ಕಳೇ. ಹೀಗಾಗಿ ಆ ದೇವೇಂದ್ರನ ತಮ್ಮನಾಗಿ ಅವತಾರ ಮಾಡಿದ್ದಕ್ಕೇನೆ ಆ ವಾಮನ ದೇವರಿಗೆ ಉಪೇಂದ್ರ ಅಂತ ಕೂಡ ಕರೀತಾರೆ. ಉಪೇಂದ್ರ ಅಂತ ಹೆಸರು ಆತನಿಗೆ. ಯಾಕೆ ಅಂದ್ರೆ ಇಂದ್ರನಿಗೆ ಅಂದ್ರೆ ತಮ್ಮನಾಗಿ ಹುಟ್ಟಿದ, ಅದಕ್ಕಾಗಿ ಉಪೇಂದ್ರ ಅಂತ ಅರ್ಥ. ಉಪೇಂದ್ರ ಅಂದ್ರೆ ವಾಮನ ದೇವರು. ಇಲ್ಲೇ ಹೇಳ್ತಿದ್ದಾರೆ ಉಪೇಂದ್ರ ಸಹೋದರ ಅಂತಂದ್ರು. ಆ ಉಪೇಂದ್ರನಿಗೆ ಸಹೋದರ ಅಂದ್ರೆ ಯಾರು? ದೇವೇಂದ್ರ ಅಂತ ಅರ್ಥ. ಸೊ ಉಪೇಂದ್ರ ಸಹೋದರನಿಗೆ 20 ಅಂದ್ರೆ ದೇವೇಂದ್ರನಿಗೆ ಎಷ್ಟು ಕಲ್ಪ? 20 ಕಲ್ಪಗಳ ಪ್ರಾರಬ್ಧ ಕರ್ಮ. ಇನ್ನ ದ್ವಿನವ ತ್ವಗಾಧಿಪತಿ ಪ್ರಾಣನಿಗೆ, ನವ ಅಂದ್ರೆ 9, ದ್ವಿನವ ಅಂದ್ರೆ 2 9ಗಳು. 2 9ಗಳು ಅಂತಂದ್ರೆ 18 ಅಂತ ಅರ್ಥ. 18 ಕಲ್ಪ. ಯಾರಿಗೆ? ತ್ವಗಾಧಿಪತಿ ಪ್ರಾಣನಿಗೆ. ತ್ವಗಾಧಿಪತಿ, ತ್ವಕ್ ಅಂದ್ರೆ ಸ್ಪರ್ಶೇಂದ್ರಿಯ, ತ್ವಗಿಂದ್ರಿಯ. ಆ ತ್ವಗಿಂದ್ರಿಯ ಅಧಿಪತಿ ಅಂದ್ರೆ ಆ ತ್ವಗಿಂದ್ರಿಯಕ್ಕೆ ಅಭಿಮಾನಿ ದೇವತೆಯಾದಂತಹ ಯಾರು? ಅಹಂಕಾರಿಕ ಪ್ರಾಣದೇವರು. ಆ ಅಹಂಕಾರಿಕ ಪ್ರಾಣದೇವರಿಗೆ 18 ಕಲ್ಪಗಳ ಪ್ರಾರಬ್ಧ ಕರ್ಮ ಅಂತ ಅರ್ಥ. ಹಾಗೆ ಗುರು ಮನುಗಳಿಗೆ 16. ಗುರು ಅಂತಂದ್ರೆ ದೇವತೆಗಳ ಗುರುಗಳು, ಬೃಹಸ್ಪತ್ಯಾಚಾರ್ಯರು ಅಂತ ಅರ್ಥ. ಮನು ಅಂತಂದ್ರೆ ಮೊದಲನೇ ಮನು, ಸ್ವಯಂಭೂ ಮನು ಅಂತ ಅರ್ಥ. ಹೀಗಾಗಿ ಗುರು ಮನುಗಳು ಅಂದ್ರೆ ಬೃಹಸ್ಪತ್ಯಾಚಾರ್ಯರು, ಸ್ವಯಂಭೂ ಮನು, ಇವರಿಬ್ಬರಿಗೆ 16 ಅಂದ್ರೆ 16 ಕಲ್ಪಗಳ ಪ್ರಾರಬ್ಧ ಅವರಿಗೆ ಅಂತ ಹೇಳ್ತಾರೆ. ಹೀಗಾಗಿ ಆ ರುದ್ರದೇವರಿಗೆ 50, ದೇವೇಂದ್ರನಿಗೆ 20, ಮತ್ತೆ ಅಹಂಕಾರಿಕ ಪ್ರಾಣನಿಗೆ 18, ಬೃಹಸ್ಪತ್ಯಾಚಾರ್ಯರು ಸ್ವಯಂಭೂ ಮನುಗಳಿಗೆ 16.
ಈ ಸಂಶಯ ಬರ್ತದ, ರುದ್ರದೇವರಿಗೆ 50 ಅಂತ ಹೇಳಿದ್ರು, ಹಿಂದೆ 41 ಅಂತ ಹೇಳಿದ್ರಲ್ಲ, 41 ಅವರಿಗೆ ಪ್ರಾರಬ್ಧ ಕರ್ಮ ಅಂತ. ಏನು ರುದ್ರದೇವರು ಈಗಿನ ರುದ್ರದೇವರು 40ನೇ ಜನ್ಮ, 41 ಶೇಷದೇವರು. ಹೀಗಾಗಿ ಅವ್ರಿಗೆ 41 ಅಲ್ಲ ಅಂದ್ರೆ ಇಲ್ಲಿ ಹೇಳಿರ್ತಕ್ಕಂತಹ 51 ಶಬ್ದಕ್ಕೂ 40 ಅಂತ ಅರ್ಥ ತಗೊಳ್ಬೇಕು ಅಂತ ವ್ಯಾಖ್ಯಾನ ಮಾಡ್ತಾರೆ. ಅಂದ್ರೆ ಮ್ಯಾಕ್ಸಿಮಮ್ 50 ಎಲ್ಲ ಬರ್ತಾರೆ ಅಂತ ಹೇಳುವ ಸಂದರ್ಭದಲ್ಲಿ 50 ಅಂತಂದಾರೆ. ಆದ್ರೆ ಹಿಂದಿನ ಪ್ರಮಾಣಗಳಿಗೆ ಅನುಗುಣವಾಗಿ ಅವರಿಗೆ 41 ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಬರೀತಾರೆ. ಹೀಗಾಗಿ ಅವರ ಪ್ರಾರಬ್ಧ ಕರ್ಮ ಎಷ್ಟು? 40 ಜನ್ಮಗಳು. ಎರಡನೇ ಸಂಶೋಧನೆ 3 ವರ್ಷ ಅಲ್ಲ ಬ್ರಹ್ಮದೇವರು 3 ವರ್ಷ ಅದಿಷ್ಟು ಒಂದು ಯೂನಿಟ್ ಅದರೊಳಗೆ ಇದು ಎಷ್ಟನೇ ಭಾಗ? ತಾವು 40 ಜನ್ಮಗಳು. ಬ್ರಹ್ಮದೇವರು 3 ವರ್ಷ. ಧನ್ಯವಾದ. ಗೊತ್ತಾಯ್ತಲ್ಲ ಇದು ಬರ್ಕೊಳ್ರಿ. ಹೇಳಮ್ಮ. ಹನುಮಂತರ ಹೌದು. ಬ್ರಹ್ಮದೇವರ ಒಂದು ದಿನಕ್ಕೆ 14 ಮನ್ವಂತರಗಳು, ಅಂದ್ರೆ 14 ಇಂದ್ರರು ಚೇಂಜ್ ಆಗ್ತಾರ. ಇಂದ್ರದೇವರಿಗೆ 20 ಕಲ್ಪ ಪ್ರಾರಬ್ಧ ಕರ್ಮದ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಅಂದ್ರೇನು ಈಗ ಹೆಂಗ ಬ್ರಹ್ಮದೇವರಿಗೆ, ಈಗ ನೋಡ್ರಿ ಬ್ರಹ್ಮದೇವರ ಬಗ್ಗೆ ಏನ್ ತಿಳ್ಕೊಂಡ್ರಿ, ಬ್ರಹ್ಮದೇವರಿಗೆ 100 ಜನ್ಮಗಳು ಪ್ರಾರಬ್ಧ ಕರ್ಮ ಅಂತ ಆಯ್ತಾ. ಅಂದ್ರೆ ಏನು, ಈಗಿನ ಬ್ರಹ್ಮದೇವರಿಗೆ 100 ಜನ್ಮಗಳ ಹಿಂದೆ ಅಪರೋಕ್ಷ ಜ್ಞಾನ ಆಯ್ತು, ಹೌದಾ. ಆದ್ಮೇಲಕ್ಕೆ 100 ಜನ್ಮಗಳು, 100 ಜನ್ಮಗಳ ಹಿಂದೆ ಅಪರೋಕ್ಷ ಜ್ಞಾನ ಆದ್ಮೇಲಕ್ಕೆ 1, 2, 3 ಹಂಗ ಲೆಕ್ಕಕ್ಕಂತ 99ನೇ ಜನ್ಮ ಅದು ವಾಯುದೇವರು ಆಗ್ತಾರೆ. 100ನೇ ಜನ್ಮದಲ್ಲಿ ಬ್ರಹ್ಮದೇವರಾಗ್ತಾರೆ. ಅಂದ್ರೆ ಒಂದೊಂದು ಜನ್ಮದಲ್ಲಿಯೂ 100 ವರ್ಷ. ಮತ್ತ ಈಗಿನ ಬ್ರಹ್ಮದೇವರಿಗೂ 100 ವರ್ಷ, ಅವರೇ ಹಿಂದೆ ವಾಯುದೇವರಾಗಿದ್ರು ಆಗಲೂ 100 ವರ್ಷ, ಅವರ ಹಿಂದಿನ ಜನ್ಮ ಅದು 100 ವರ್ಷ. ಹಂಗ 100 ವರ್ಷಗಳು 100 ಜನ್ಮಗಳು ಹಿಂದೆ ಅವರಿಗೆ ಅಪರೋಕ್ಷ ಜ್ಞಾನ ಆಯ್ತು ಬ್ರಹ್ಮದೇವರಿಗೆ. 100 ಜನ್ಮಗಳ ಪ್ರಾರಬ್ಧ ಕರ್ಮ ಅಂದ್ರೆ ಒಂದೊಂದು ಜನ್ಮದಲ್ಲಿಯೂ 100 ವರ್ಷ ಮತ್ತು ಆಯುಷ್ಯ. ಹೀಗಾಗಿ 100 × 100 10,000 ವರ್ಷಗಳ ಕಾಲ ಅವರಿಗೆ ಪ್ರಾರಬ್ಧ ಬ್ರಹ್ಮದೇವರಿಗೆ. ಆಮೇಲೆ ಮೋಕ್ಷಕ್ಕೆ ಹೋಗ್ತಾರೆ. ಹಾಗೆ ರುದ್ರದೇವರು ಅಂದ್ರೆ ಏನು, ಈಗಿನ ರುದ್ರದೇವರು ಏನಿದ್ದಾರೆ, ಈ ರುದ್ರದೇವರಿಗೆ 40 ಜನ್ಮಗಳ ಹಿಂದೆ ಅಪರೋಕ್ಷ ಜ್ಞಾನ ಆಯ್ತು. 40 ಜನ್ಮಗಳು ಅಂದ್ರೆ ಅರ್ಥ ಏನು, 40 ಕಲ್ಪಗಳು. ಅಂದ್ರೆ ಏನು, ಈಗ ಬ್ರಹ್ಮದೇವರ 100 ವರ್ಷ ಕಾಲ ರುದ್ರದೇವರು ಇರ್ತಾರೆ. ಇದ್ರ ಹಿಂದೆ ಮತ್ತು ಅಷ್ಟು 100 ವರ್ಷಗಳ ಕಾಲ ಒಂದು ಜನ್ಮ ಇತ್ತು, ಅದರ ಹಿಂದೆ ಮತ್ತು 100 ವರ್ಷಗಳ ಕಾಲ ಒಂದು ಜನ್ಮ, ಹಂಗ 40 ಜನ್ಮಗಳ ಹಿಂದೆ ಅವರಿಗೆ ಅಪರೋಕ್ಷ ಜ್ಞಾನ ಆಯ್ತು. 40 ಜನ್ಮಗಳು ಪ್ರಾರಬ್ಧ ಕರ್ಮ. 40ನೇ ಜನ್ಮನೇ ರುದ್ರದೇವರು. 41ನೇ ಜನ್ಮದಲ್ಲಿ ಈ ರುದ್ರದೇವರೇ ಮುಂದ ಅಂದ್ರೇನು, ಈ ಬ್ರಹ್ಮದೇವರ ಮಹಾಕಲ್ಪ ಆದ ಮೇಲೆ ಎಲ್ಲಾ ಪ್ರಳಯವಾಗಿ ಮತ್ತು ಸೃಷ್ಟಿಯಾಗುವ ಕಾಲಕ್ಕ ಇದೇ ರುದ್ರದೇವರ ಮುಂದೆ ಶೇಷದೇವರಾಗಿ ಬರ್ತಾರೆ, ಶೇಷದೇವರ ಪಟ್ಟಕ್ಕೆ ಬರ್ತಾರೆ. ಅದು 41ನೇ ಜನ್ಮ. ಮತ್ತೆ ಆಗ 100 ವರ್ಷಗಳು ಕಳೀತವೆ, ಆಗ ಮತ್ತ ಮಹಾಪ್ರಳಯ ಆಗ್ತದೆ, ಆಗ ಶೇಷದೇವರು ಮೋಕ್ಷಕ್ಕೆ ಹೋಗ್ಬಿಡ್ತಾರೆ. ಇನ್ನ ಈಗಿನ ಬ್ರಹ್ಮದೇವರಿಗೆ ಇನ್ನೊಂದು 60 ವರ್ಷ ಇರ್ತಾವ. 40 ವರ್ಷಕ್ಕೆ ಇವರು ಮುಕ್ತಿ ಹೊರಟೋಗ್ಬಿಡ್ತಾರೆ, ಹಳೆ ಬ್ರಹ್ಮನ ಜೊತೆ ಹೋಗ್ತಾರೆ. ಈಗ ಏನ್ ಶೇಷದೇವರಿದ್ದಾರೆ, ಈ ಬ್ರಹ್ಮದೇವರು 100 ವರ್ಷಗಳ ಕಾಲ ಇವರೇ ಶೇಷದೇವರು. ಮಹಾಪ್ರಳಯ ಆಗ್ತದ, ಈಗ 40 ಜನ್ಮಕ್ಕೆ ಇವರಿಗೆ ಅಪರೋಕ್ಷ ಜ್ಞಾನ, 40 ಜನ್ಮಕ್ಕೆ
ಜನ್ಮ ಅಂದ್ರೆ 100 ವರ್ಷ, ಒಂದೊಂದು ಜನ್ಮ 100 ವರ್ಷ. ಇವ್ರಿಗೆ 100 ಜನ್ಮಗಳು. ಬ್ರಹ್ಮದೇವರಿಗೆ 100 ಅದೇ ಜನ್ಮ. ಬೇರೆ ಇದೇ ಬ್ರಹ್ಮದೇವರಿಗೆ ಹೋಗೋದಿಲ್ಲ ಅಂತ ಬೇರೆ ಬ್ರಹ್ಮದೇವರಿಗೆ. ಬೇರೆ ಬ್ರಹ್ಮದೇವರ ಜೊತೆ ಹೋಗ್ತಾರೆ. ಸೊ ಆ ರೀತಿಯಾಗಿ ರುದ್ರದೇವರು ಶೇಷದೇವರ ಪಟ್ಟಕ್ಕೆ ಬಂದು ಅವರು ಮೋಕ್ಷಕ್ಕೆ ಹೋಗ್ತಾರೆ. ಹಾಗೆ ಇಂದ್ರದೇವರು ಇಂದ್ರದೇವರಿಗೆ 20 ಕಲ್ಪ ಅಂತಂದ್ರು. ಅಂದ್ರೆ ಏನು, ಈಗಿನ ಇಂದ್ರದೇವರು ಏನಿದ್ದಾರಲ್ಲ, ಈ ಇಂದ್ರದೇವರಿಗೆ 20 ಕಲ್ಪಗಳ ಹಿಂದೆ ಅವರಿಗೆ ಅಪರೋಕ್ಷ ಜ್ಞಾನ ಆಯ್ತು. ಆದ ಮೇಲಕ್ಕೆ ಪ್ರಾರಬ್ಧ ಕರ್ಮ 20 ಕಲ್ಪಗಳ ಪ್ರಾರಬ್ಧ ಕರ್ಮ. ಈ 20ನೇ ಕಲ್ಪದಲ್ಲಿ ಇವರು ದೇವೇಂದ್ರ ಪಟ್ಟಕ್ಕೆ ಬರ್ತಾರೆ. ಅರ್ಥಾಯ್ತಾ? ದೇವೇಂದ್ರರು 20ನೇ ಕಲ್ಪದಲ್ಲಿ ದೇವೇಂದ್ರ ಪಟ್ಟಕ್ಕೆ ಬರ್ತಾರೆ. ಬಂದು ಮತ್ತು ಮಹಾಪ್ರಳಯ ಆಗೋ ಕಾಲಕ್ಕೆ ಇವರು ಮೋಕ್ಷಕ್ಕೆ ಹೋಗ್ತಾರೆ. ಅಂದ್ರೆ ಏನು, ಈಗಿನ ಇಂದ್ರದೇವರು ಈ ಒಂದು ಮನ್ವಂತರ ಅಷ್ಟೇ, ಒಂದು ಮನ್ವಂತರದಲ್ಲಿ ದೇವೇಂದ್ರ ಪದವಿ ಆಳಿಬಿಟ್ಟು ಅವರು ಹಿಂದಿನ ಮೋಕ್ಷಕ್ಕೆ ಹೋಗೋದಿಲ್ಲ, ಅವ್ರು ಎಲ್ಲೋ ಬೇರೆ ಲೋಕದಲ್ಲಿ ಇರ್ತಾರೆ. ಈ ಎಲ್ಲರಿಗೂ ಒಂದೇ ಸಲ ಬ್ರಹ್ಮದೇವರ 100 ವರ್ಷ ಆದ ಮೇಲೆ ಮಹಾಪ್ರಳಯ ಬರ್ತದಲ್ಲ, ಆಗ ಅವರ ಜೊತೆಗೆ ಈ ಇಂದ್ರದೇವರು, ಶೇಷದೇವರು ಇವರೆಲ್ಲ ಮೋಕ್ಷಕ್ಕೆ ಹೋಗ್ತಾರೆ. ಇದರ ಹಿಂದಿನ 20 ಕಲ್ಪಗಳು, 20 ಬ್ರಹ್ಮದೇವರ ಕಲ್ಪಗಳು ಇಂದ್ರದೇವರಿಗೆ ಪ್ರಾರಬ್ಧ ಕರ್ಮ. ಅಷ್ಟನ್ಕೆ ಬೇರೆ ಕಡೆ ಇಡ್ತಾರೆ, ಇಂದ್ರದೇವರಾಗಿರೋದಿಲ್ಲ ಇವರು. 20ನೇ ಕಲ್ಪದಲ್ಲಿ ಈ ಇಂದ್ರದೇವರ ಪಟ್ಟಕ್ಕೆ ಬರ್ತಾರೆ. ಬಂದು ಮನ್ವಂತರ ಆಗ್ತಾನೆ ಆ ಇಂದ್ರ ಪಟ್ಟ ಹೋಗ್ತದೆ ಅವ್ರಿಗೆ. ಹೋಗಿ ಬೇರೆ ಕಡೆ ವೇಟಿಂಗ್ ರೂಮ್ನಾಗ ಇರ್ತಾರೆ, ಇಲ್ಲ ಬೇರೆ ಲೋಕದಲ್ಲಿ ಇರ್ತಾರೆ. ಮಹಾಪ್ರಳಯದಲ್ಲಿ ಬ್ರಹ್ಮದೇವರ ಜೊತೆಗೆ ಮೋಕ್ಷಕ್ಕೆ ಹೋಗ್ತಾರೆ. ಮತ್ತೆ ಅದಲ್ಲ ನನ್ನ ಸಂಶಯ ಏನಾದ್ರಾಗ. ಹಾಗೆ ಸ್ಪರ್ಶೇಂದ್ರಿಯಕ್ಕೆ ಅಧಿಪತಿ ಅಹಂಕಾರಿಕ ಪ್ರಾಣದೇವರು, ಅವರಿಗೆ 18 ಕಲ್ಪ ಪ್ರಾರಬ್ಧ ಕರ್ಮ. ಅಂದ್ರೆ ಏನು, ಈ ಅಹಂಕಾರಿಕ ಈಗಿರತಕ್ಕಂಥ ಅಹಂಕಾರಿಕ ಪ್ರಾಣದೇವರಿಗೆ 18 ಕಲ್ಪಗಳ ಹಿಂದೆ ಅಪರೋಕ್ಷ ಜ್ಞಾನ ಆಯಿತು. 18 ಕಲ್ಪಗಳು ಪ್ರಾರಬ್ಧ ಕರ್ಮ. ಈ 18 ಕಲ್ಪದಲ್ಲಿ ಅವರು ಅಹಂಕಾರಿಕ ಪ್ರಾಣದೇವರಾಗಿ ಪೋಸ್ಟಿಗೆ ಬರ್ತಾರೆ. ಆ ಪೋಸ್ಟ್ ಇಳಿದೋದ ಮೇಲಕ್ಕೆ ಎಲ್ಲೋ ವೇಟಿಂಗ್ ರೂಮ್ನಾಗಿರ್ತಾರೆ ಮತ್ತು ಬ್ರಹ್ಮದೇವರ ಜೊತೆಗೆ ಮೋಕ್ಷಕ್ಕೆ ಹೋಗ್ತಾರೆ. ಹಂಗ ಎಲ್ಲರಿಗೂ ಅಷ್ಟೇ ಸೇಮ್. ಹಾಗೆ ಬೃಹಸ್ಪತ್ಯಾಚಾರ್ಯರು ಸ್ವಯಂಭೂಮನು, ಅವರಿಗೆ 16 ಕಲ್ಪಗಳ ಸಾಧನೆ, 16 ಕಲ್ಪಗಳ ಪ್ರಾರಬ್ಧ ಕರ್ಮ. ಇಲ್ಲಿ ಸಾಧನ ಶಬ್ದಕ್ಕೆ ಪ್ರಾರಬ್ಧ ಕರ್ಮ ಅಂತಾನೆ ತಗೊಳ್ಬೇಕು. ಅಪರೋಕ್ಷ ಜ್ಞಾನ ಆದ ಮೇಲಕ್ಕೆ ಆಗೋ ಅದು ಹೇಳ್ತಾ ಇದ್ದಾರೆ ಇಲ್ಲಿ, ಆದ ಕಾರಣ ಇದೆಲ್ಲ ಪ್ರಾರಬ್ಧ ಕರ್ಮ ತಗೋಬೇಕು. ಹೀಗಾಗಿ ಬೃಹಸ್ಪತ್ಯಾಚಾರ್ಯರು ಸ್ವಯಂಭೂಮನುಗಳು 16 ಕಲ್ಪದ ಸಾಧನ. ಅಂದ್ರೆ ಇವರಿಗೆ 16 ಕಲ್ಪಗಳ ಹಿಂದೆ ಅಪರೋಕ್ಷ ಜ್ಞಾನ ಆಯಿತು. ಈ 16 ಕಲ್ಪಗಳು ಪ್ರಾರಬ್ಧ ಕರ್ಮ. 16ನೇ ಕಲ್ಪದಲ್ಲಿ ಬೃಹಸ್ಪತ್ಯಾಚಾರ್ಯರಾಗಿ ಬರ್ತಾರೆ ಪೋಸ್ಟಿಗೆ. ಆ ಪೋಸ್ಟ್ ಇಳಿದೋದ ಮೇಲಕ್ಕೆ ಎಲ್ಲೋ ವೇಟಿಂಗ್ ರೂಮ್ನಾಗಿರ್ತಾರೆ. ಆಮೇಲೆ ಬ್ರಹ್ಮದೇವರ ಜೊತೆಗೆ ಮೋಕ್ಷಕ್ಕೆ ಹೋಗ್ತಾರೆ. ಹೀಗೆ ಎಲ್ಲರೂ ಬರ್ಕೊಳ್ಳಿ. ಅಪರೋಕ್ಷ ಜ್ಞಾನ ನಂತರ ರುದ್ರ ಇಂದ್ರಾದಿ ದೇವತೆಗಳು ತಮಗೆ ಹೇಳಿದ ಕ್ರಮದಲ್ಲಿ ಮೋಕ್ಷವನ್ನು ಹೊಂದುತ್ತಾರೆ. ರುದ್ರದೇವರಿಗೆ 50 ಕಲ್ಪ, ಇಂದ್ರದೇವರಿಗೆ 20 ಕಲ್ಪ, ತ್ವಗಿಂದ್ರಿಯ ಅಭಿಮಾನಿಯಾದ
ಅಹಂಕಾರಿಕ ಪ್ರಾಣದೇವರಿಗೆ 18 ಕಲ್ಪ, ಮತ್ತು ಬೃಹಸ್ಪತಿ ಸ್ವಯಂಭೂಮನುಗಳಿಗೆ 16 ಕಲ್ಪಗಳು, ಪ್ರಾರಬ್ಧ ಕರ್ಮ ಇರುತ್ತದೆ. ಸಾಧನಗಳ ಪರೋಕ್ಷ ನಂತರ ಇರುವರು ಮೋಕ್ಷವನು ಶಿವಶಕ್ರಾದಿ ದಿವಿಜರೂಕ್ತ ಕ್ರಮದಿಂ ಕಲ್ಪ ಸಂಖ್ಯೆಯಲಿ. ಐತಲೆಯ ಕೈವತ್ತು ಉಪೇಂದ್ರ ಸಹೋದರನಿಗಿಪ್ಪತ್ತು ದ್ವಿನವತ್ವಗಾಧಿಪತಿ ಪ್ರಾಣನಿಗೆ ಗುರು ಮನುಗಳಿಗೆ ಷೋಡಶವು. ಹಾಗೆ ಮುಂದಿನ ಪದ್ಯದಲ್ಲಿ ನವಳುಕಿ ದೇವತೆಗಳ ವಿಚಾರವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಪ್ರವಾಹ 12, ದಿವಾಕರ ಧರ್ಮರಿಗೆ ದಶನವಸು ಕಲ್ಪವು ಮಿತ್ರರಿಗೆ ಶೇಷ ಶತಜನಕ್ಕೆಂಟು. ಕವಿ ಸನಕಸು ಸನಂದನ ಸನತ್ಕುವರ ಕವಿ ಸನಕ ಸುಸನಂದನ ಸನತ್ಕುವರ ಮುನಿಗಳಿಗೇಳು. ವರುಣನ ಯುವತಿ ಪರ್ಜನ್ಯಾದಿ ಪುಷ್ಕರಗಾರು ಕಲ್ಪದಲ್ಲಿ. ಪ್ರವಾಹ ಮರುತಗೆ 12. ಪ್ರವಾಹ ಮರುತ ಅಂದ್ರೆ ಪ್ರವಾಹ ವಾಯುದೇವರು. ಈಗ ನೀವು ಹಿಂದೆ ತಾರತಮ್ಯದ್ದು ಲಿಸ್ಟ್ ಇಟ್ಕೊಂಡ್ರಿ ಅಂತಂದ್ರೆ ಯಾರೆಲ್ಲಿ ಬರ್ತಿದ್ದಾರೆ ಎಂಬುದು ನಿಮಗೆ ಐಡಿಯಾ ಬರ್ತದೆ. ಪ್ರವಾಹ ವಾಯು ನೋಡ್ರಿ ಎಷ್ಟೇ ಯಕ್ಷ ಬಂದಿದ್ದಾರೆ, ಒಬ್ಬೊಬ್ರದ್ದು ಹೇಳ್ತಾ ಕೂತಿದ್ದಾರೆ. ಪ್ರವಾಹ ಮರುತಗೆ 12, ಪ್ರವಾಹ ವಾಯು. ಆ ಪ್ರವಾಹ ವಾಯುವಿಗೆ 12 ಕಲ್ಪಗಳ ಕಾಲ ಪ್ರಾರಬ್ಧ ಕರ್ಮ. ಅದಾದ ಮೇಲೆ ಸೈಂಧವ ದಿವಾಕರ ಧರ್ಮರಿಗೆ. ಸೈಂಧವ ಅಂತಂದ್ರೆ ಭಾರತದಲ್ಲಿ ನಾವು ಸೈಂಧವ ಅಂತ ಕೇಳಿ ಕೇಳಿ ಅರ್ಜುನ ಕೊಂದಿದ್ದು ಸೈಂಧವ ನೆನಪಾಗ್ತಾನೆ.
ದುರ್ಯೋಧನನ ತಂಗಿ ದುಶ್ಶಲ, ಆ ದುಶ್ಶಲನ ಗಂಡ ಸೈಂಧವ. ಆ ಸೈಂಧವ ಅಲ್ಲ, ಇಲ್ಲಿ ಸೈಂಧವ ಅಂದ್ರೆ ಏನಂತ ಅರ್ಥ, ಸಿಂಧು ಒಳಗೆ ಹುಟ್ಟಿದವನು. ಸಿಂಧು ಅಂದ್ರೆ ಸಮುದ್ರ, ಸೈಂಧವ ಅಂದ್ರೆ ಸಿಂಧುವಿಂದ ಹುಟ್ಟಿದವನು ಅಂದ್ರೆ ಚಂದ್ರ ಅಂತ ಅರ್ಥ ಇಲ್ಲಿ. ಸೂರ್ಯನೂ ಆಗ್ತಾನೆ, ಆದ್ರೆ ಇಲ್ಲಿ ದಿವಾಕರ ಅಂತ ಪ್ರತ್ಯೇಕ ಮತ್ತು ಸೂರ್ಯನನ್ನು ಹೇಳಿದ್ದಾರದ ಕಾರಣ ಸೈಂಧವ ಅಂದ್ರೆ ಚಂದ್ರ ಅಂತ ತಗೋಬೇಕು. ಸೈಂಧವದಿಂದ ಸೂರ್ಯನ ತಗೋಬಹುದು, ಚಂದ್ರನ ತಗೋಬಹುದು, ಇಬ್ರು ಆಗ್ತಾರೆ. ಆದ್ರೆ ಇಲ್ಲಿ ಆಲ್ರೆಡಿ ದಿವಾಕರ ಅಂತ ಹೇಳಿಬಿಟ್ಟಿದ್ದಾರೆ, ಅದಕ್ಕಾಗಿ ಈಗ ಸೈಂಧವ ಅಂದ್ರೆ ಚಂದ್ರ ಅಂತ ತಗೋಬೇಕು. ಚಂದ್ರ, ದಿವಾಕರ ಅಂದ್ರೆ ಸೂರ್ಯ, ಧರ್ಮರಿಗೆ, ಧರ್ಮ ಅಂದ್ರೆ ಯಮಧರ್ಮರಾಜ. ಈ ಮೂರು ಜನ ಒಂದೇ ಕಲ್ಪ ಅಂತ ಹೇಳಿಲ್ಲ, 12ನೇ ಕಕ್ಷದಲ್ಲಿ ಬಂದಾರೆ ಇವರು, ಸೂರ್ಯ, ಚಂದ್ರ, ಯಮಧರ್ಮರಾಜ. ಹೀಗಾಗಿ ಅವರಿಗೆ ಎಷ್ಟು ಅಂದ್ರೆ ದಶ, ಆ ಸೂರ್ಯ, ಚಂದ್ರ, ಯಮಧರ್ಮರಾಜರಿಗೆ 10 ಕಲ್ಪ ಪ್ರಾರಬ್ಧ ಕರ್ಮ. ಆಮೇಲೆ ನವ ಸುಕಲ್ಪವು ಮಿತ್ರರಿಗೆ, ನವ ಅಂದ್ರೆ 9, ನವ ಸುಕಲ್ಪ ಅಂದ್ರೆ 9 ಕಲ್ಪಗಳು ಮಿತ್ರರಿಗೆ. ಮಿತ್ರ ಅಂದ್ರೆ ಮಿತ್ರನಾಮಕ ಸೂರ್ಯ, 12ನೇ ಕಕ್ಷದಲ್ಲಿ ಬಂದಲ್ಲ ಮಿತ್ರನಾಮಕ ಸೂರ್ಯ. ದ್ವಾದಶಾಹಿತ್ಯರಲ್ಲಿ ಮಿತ್ರ ಎಂಬಂತಹ ಸೂರ್ಯ ಒಬ್ಬಾತ. ಆ ಮಿತ್ರನಾಮಕ ಸೂರ್ಯನಿಗೆ 9 ಕಲ್ಪ ಪ್ರಾರಬ್ಧ ಕರ್ಮ. ಇನ್ನ ಶೇಷಶತ ಜನ ಕೆಂಟು, ಶೇಷಶತಸ್ಥರು ಅಂತ 18ನೇ ಕಕ್ಷದಲ್ಲಿ ಬಂದರು ನೋಡ್ರಿ. 100 ಜನ ಸೋಮಪಾನಾರ್ಹ ದೇವತೆಗಳಲ್ಲಿ ಶೇಷಶತಸ್ಥರು ಅಂದ್ರೆ 85 ಜನ, ಅವರಿಗೆ ಶೇಷಶತಸ್ಥರು ಅಂತ ಕರೀತಾರೆ. ಈ ಅಷ್ಟವಸುಗಳು, ದ್ವಾದಶಾದಿತ್ಯರು, ಏಕಾಶರುದ್ರರು, ಅವರೆಲ್ಲರೂ ವಿಶ್ವ ದೇವತೆಗಳು, ಅವರೆಲ್ಲ ಸೇರಿಸಿ 85 ಜನ ಇದ್ದಾರೆ. ಅವರಿಗೆ ಶೇಷಶತಸ್ಥ ಜನರು ಅಂತ ಕರೀತಾರೆ. 19ನೇ ಕಕ್ಷದಲ್ಲಿ ಬರ್ತಾರೆ, 18ನೇ ಕಕ್ಷದಲ್ಲಿ. ಅವರಿಗೆ 8 ಕಲ್ಪ, ಶೇಷಶತ ಜನಕ್ಕೆ 8. ಇನ್ನ ಕವಿ, ಸನಕ, ಸುಸನಂದನ, ಸನತ್ಕುವರ ಮುನಿಗಳಿಗೆ 7. ಇನ್ನ ಕವಿ, ಕವಿ ಅಂತಂದ್ರೆ ಜ್ಞಾನಿಗಳು ಅಂತ ಅರ್ಥ, ಅಷ್ಟೇ ಏನಿಲ್ಲ. ಕವಿ ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ಜ್ಞಾನಿಗಳಾದಂತಹ ಸನಕ, ಸನಂದನ, ಸನತ್ಕುಮಾರ ಅಂತ ಏನೋ ಮಹರ್ಷಿಗಳಿದ್ದಾರಲ್ಲ, ಅವರಿಗೆ ಎಷ್ಟು 7 ಅಂದ್ರೆ 7 ಕಲ್ಪಗಳ ಕಾಲ ಅವರಿಗೆ ಪ್ರಾರಬ್ಧ ಕರ್ಮ. ಅಂದ್ಮೇಲೆ ವರುಣನ ಯುವತಿ ಪರ್ಜನ್ಯಾದಿ ಪುಷ್ಕರಗ 6 ಕಲ್ಪದಲ್ಲಿ. ವರುಣನ ಯುವತಿ, ವರುಣನ ಯುವತಿ ಅಂದ್ರೆ ವರುಣನ ಪತ್ನಿ ಅಂದ್ರೆ ಗಂಗಾ ಅಂತ ಅರ್ಥ, ಗಂಗಾದೇವಿ. ವರುಣನ ಯುವತಿ ಅಂದ್ರೆ ಗಂಗಾದೇವಿ. ಮತ್ತು ಪರ್ಜನ್ಯ, ಪರ್ಜನ್ಯ ಎಂಬಂತಹ ಆ ದ್ವಾದಶಾಹಿತ್ಯರಲ್ಲಿ ಒಬ್ಬ ಪರ್ಜನ್ಯ ಅಂತ. ಮತ್ತು ಪುಷ್ಕರ, ಕೊನೆ 25ನೇ ಕಕ್ಷದಲ್ಲಿ ಬರತಕ್ಕಂತ ಪುಷ್ಕರ, ಆ ಪುಷ್ಕರ ಇವ್ರಿಗೆಲ್ಲರಿಗೂ ಕೂಡ 6 ಕಲ್ಪ, 6 ಕಲ್ಪಗಳ ಪ್ರಾರಬ್ಧ ಕರ್ಮ ಇದೆ ಅಂತ ಅರ್ಥ. ಹಾಗಾಗಿ ಪ್ರವಾಹವಾಯುವಿಗೆ 12 ಕಲ್ಪ, ಚಂದ್ರ, ಸೂರ್ಯ, ಯಮ ಈ 3 ಜನಕ್ಕ 10 ಕಲ್ಪ, ಮಿತ್ರನಾಮಕ ಸೂರ್ಯನಿಗೆ 9 ಕಲ್ಪ, ಶೇಷಶತಸ್ಥ ಜನರಿಗೆ 8 ಕಲ್ಪ, ಸನಕ ಸನಂದ ಕುಮಾರರಿಗೆ 7 ಕಲ್ಪ, ವರುಣನ ಹೆಂಡತಿಯಾದಂತಹ ಗಂಗಾದೇವಿ, ಪರ್ಜನ್ಯ, ಪುಷ್ಕರ ಇವರಿಗೆ 6 ಕಲ್ಪ ಪ್ರಾರಬ್ಧ ಕರ್ಮ ಇದೆ ಅಂತ ಅರ್ಥ. ಬರ್ತಾನೆ. ಪ್ರವಾಹವಾಯುವಿಗೆ 12 ಕಲ್ಪ, ಚಂದ್ರ, ಸೂರ್ಯ, ಯಮರಿಗೆ 10 ಕಲ್ಪ, ಮಿತ್ರನಾಮಕ ಸೂರ್ಯನಿಗೆ 9 ಕಲ್ಪ, ಶೇಷಶತಸ್ಥರಿಗೆ 8 ಕಲ್ಪ,
ಜ್ಞಾನಿಗಳಾದ ಸನಕ ಸನಂದನ ಸನತ್ಕುಮಾರರಿಗೆ ಏಳು ಕಲ್ಪ, ವರುಣ ಪತ್ನಿಯಾದ ಗಂಗಾದೇವಿಗೆ ಪರ್ಜನ್ಯ ಮತ್ತು ಪುಷ್ಕರನಿಗೆ ಆರು ಕಲ್ಪಗಳ ಪ್ರಾರಬ್ಧ. ಪ್ರವಾಹ ಮರುತಗೆ 12, ಸೈಂಧವ ದಿವಾಕರ ಧರ್ಮರಿಗೆ ದಶ ನವ ಸುಕಲ್ಪವು ಮಿತ್ರರಿಗೆ ಶಶತ ಜನ ಕೆಂಟು. ಕವಿ ಸನಕ ಸುಸನಂದನ ಸನತ್ಕುವರ ಮುನಿಗಳಿಗೇಳು. ಅರುಣನ ಯುವತಿ ಪರ್ಜನ್ಯಾದಿ ಪುಷ್ಕರಗಾರು ಕಲ್ಪದಲ್ಲಿ. ಉಳುಕಿ ದೇವತೆಗಳ ಸಾಧನವನ್ನು ಕೂಡ ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. 5 ಕರ್ಮಜ ಸುರರಿಗೆ ಆಜಾನಾದಿಗಳಿಗೆರಡೆರಡು. ಕಲ್ಪಾರ್ಧಾಧಿಕತ್ರಯ ಗೋಪಿಕಾ ಸ್ತ್ರೀಯರು ಪಿತೃತ್ರಯವು. ಈ ದಿವವು ಕಸಮನು ಜಗಾಯತರೈದುವರು. ಎರಡೊಂದು ಕಲ್ಪ. ನರಾಧಿಪರಿ ಗರೆ ಕಲ್ಪದೊಳಗೆ ಅಪರೋಕ್ಷ ವಿರುತಿಹದು. ಮುಂದೆ ಕರ್ಮಜ ದೇವತೆಗಳು ಅಂತ ಅಂದ್ರೆ 19ನೇ ಕಕ್ಷದಲ್ಲಿ ಬರ್ತಾರೆ ಇವರು. ಈ ಬಲಿ ಚಕ್ರವರ್ತಿ ಎಲ್ಲ ಕರ್ಮಜ ದೇವತೆಗಳ ಕಕ್ಷ. ದೊಡ್ಡ ದೊಡ್ಡ ಚಕ್ರವರ್ತಿಗಳು ಅವರೆಲ್ಲರು. ಅವರು ಯಾರು? 5 ಕರ್ಮಜ ಸುರರಿಗೆ. ಕರ್ಮಜ ಸುರರು ಅಂದ್ರೆ ಕರ್ಮದ ದೇವತೆಗಳು. ಈ ಕರ್ಮಜ ದೇವತೆಗಳಿಗೆ 5 ಕಲ್ಪ ಪ್ರಾರಬ್ಧ ಕರ್ಮ. ಆದ್ಮೇಲೆ ಆಜಾನಾದಿಗಳಿಗೆರಡೆರಡು. ಆಜಾನಾದಿ ದೇವತೆಗಳು ಮುಂದ ಇಲ್ಲಿ 26ನೇ ಕಕ್ಷದಲ್ಲಿ ಆಜಾನಜ ದೇವತೆಗಳು ಅಂತ ಬರ್ತಾರೆ. ಆಜಾನಜ ದೇವತೆಗಳಿಗೆ ಎರಡೆರಡು ಅಂದ್ರೆ ಎರಡೆರಡು 4 ಅಂತ ಅರ್ಥ. 4 ಕಲ್ಪ ಅವರಿಗೆ ಪ್ರಾರಬ್ಧ ಕರ್ಮ. ಆಮೇಲೆ ಎರಡೆರಡು ಕಲ್ಪ ಅರ್ಧಾಧಿಕತ್ರಯ ಗೋಪಿಕಾ ಸ್ತ್ರೀಯರು ಪಿತೃತ್ರಯವು. ಅರ್ಧಾಧಿಕತ್ರಯ ಅಂದ್ರೆ ಅರ್ಧ ಅಧಿಕ ತ್ರಯ. ತ್ರಯ ಅಂದ್ರೆ 3,
ಅರ್ಧಾಧಿಕತ್ರಯ ಅಂದ್ರೆ ಅರ್ಧ ಹೆಚ್ಚು ಉಳ್ಳ 3 ಅಂದ್ರೆ 3.5 ಅಂತ ಅರ್ಥ. ಅರ್ಧ ಹೆಚ್ಚು ಉಳ್ಳ 3 ಅಂದ್ರೆ 3.5, 3.5 ಅಂತಂತೀವಲ್ಲ, ಅರ್ಧ ಹೆಚ್ಚಾದ 3.5 ಕಲ್ಪ ಇವರಿಗೆ. ಯಾರಿಗೆ? ಗೋಪಿಕಾಸ್ತ್ರೀಯರಿಗೆ, ಪಿತೃದೇವತೆಗಳು ಅಂತ ಏನಿದ್ದಾರೆ ಆ ಪಿತೃದೇವತೆಗಳಿಗೆ ಇಷ್ಟು 3.5 ಕಲ್ಪ ಪ್ರಾರಬ್ಧ. ಇನ್ನ ಈ ದಿವೌಕಸ ಮನುಜ ಗಾಯಕರೈದುವರು 2 ಕಲ್ಪ. ಈ ದಿವೌಕಸ ಮನುಜ ಗಾಯಕರು, ದಿವೌಕಸ ಗಾಯಕರು, ಮನುಜ ಗಾಯಕರು. ಗಾಯಕರು ಅಂದ್ರೆ ಯಾರು? ಹಾಡು ಹೇಳೋರು ಯಾರು? ಗಂಧರ್ವರು. ಈಗ ಗಾಯಕರು ಅಂದ್ರೆ ಗಂಧರ್ವರು ಅಂತ ಅರ್ಥ. ದಿವೌಕಸ ಗಾಯಕರು, ಮನುಜ ಗಾಯಕರು ಅಂತ ಗಾಯಕರಲ್ಲಿ 2 ರೀತಿ, ಗಂಧರ್ವರಲ್ಲಿ 2 ರೀತಿ, ದೇವಗಂಧರ್ವರು, ಮನುಷ್ಯ ಗಂಧರ್ವರು ಅಂತ ಅವರ ಬಗ್ಗೆ ಹೇಳ್ತಾ ಇದ್ದಾರೆ. ದಿವೌಕಸ ಮನುಜ ಗಾಯಕರು ಅಂದ್ರೆ ಅರ್ಥ ಏನು? ದಿವೌಕಸ ಗಾಯಕರು, ಮನುಜ ಗಾಯಕರು ಅಂತ 2 ರೀತಿ. ದಿವೌಕಸ ಗಾಯಕರು ಅಂದ್ರೆ ದೇವಗಂಧರ್ವರು, ಮನುಜ ಗಾಯಕರು ಅಂದ್ರೆ ಮನುಜ ಗಂಧರ್ವರು. ಇವರಿಗೆ ಎಷ್ಟು ಅಂದ್ರೆ 2 ಕಲ್ಪ. ಇವರಿಗೆ 2 ಕಲ್ಪದಲ್ಲಿ ಸಾಧನ. ದೇವಗಂಧರ್ವರಿಗೆ, ಮನುಷ್ಯ ಗಂಧರ್ವರಿಗೆ 2 ಕಲ್ಪ. 1 ಕಲ್ಪ ನರಾಧಿಪರಿಗೆ. ನರಾಧಿಪರು ಅಂದ್ರೆ ಚಕ್ರವರ್ತಿಗಳು. ಆ ಚಕ್ರವರ್ತಿಗಳಿಗೆ 1 ಕಲ್ಪ. ಅದಾದ ಮೇಲಕ್ಕೆ ಅರೆಕಲ್ಪದೊಳಗೆ ಅಪರೋಕ್ಷ ವಿರುತಿಹದು. ಬೇರೆಯವರೆಲ್ಲರಿಗೂ ಕೂಡ ಅರ್ಧಕಲ್ಪ, ಮ್ಯಾಕ್ಸಿಮಮ್ ಅರ್ಧಕಲ್ಪದೊಳಗೆ ಅವರ ಪ್ರಾರಬ್ಧ ಕರ್ಮ ಅಂತಂಬೋದು ಮುಗಿತದೆ ಅಂತ ಒಬ್ಬೊಬ್ಬರ ಪ್ರಾರಬ್ಧ ಕರ್ಮದ ಅವಧಿಯನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಬರ್ಕೊಂಡು ಕರ್ಮಜ ದೇವತೆಗಳಿಗೆ 5 ಕಲ್ಪ, ಆಜಾಜ ದೇವತೆಗಳಿಗೆ 4 ಕಲ್ಪ, ಗೋಪಿಕಾಸ್ತ್ರೀಯರಿಗೆ, ಪಿತೃಗಣಗಳಿಗೆ, ಮೂರುವರೆ ಕಲ್ಪ. ದೇವಗಂಧರ್ವರಿಗೆ, ಮನುಷ್ಯ ಗಂಧರ್ವರಿಗೆ 2 ಕಲ್ಪ. ಚಕ್ರವರ್ತಿಗಳಿಗೆ 1 ಕಲ್ಪ. ಇತರ ಜೀವರಿಗೆ 1/2 ಕಲ್ಪ.
ಪ್ರಾರಬ್ಧವಿರುತ್ತದೆ. ಆಚಾರ್ಯ ಇನ್ನೊಮ್ಮೆ ಅಲ್ರಿ, 2 ಕಲ್ಪ ಚಕ್ರವರ್ತಿಗಳಿಗೆ 1 ಕಲ್ಪ. ಚಕ್ರವರ್ತಿಗಳಿಗೆ 1 ಕಲ್ಪ, ಚಕ್ರವರ್ತಿಗಳಿಗೆ 1 ಕಲ್ಪ, ಇತರ ಜೀವರಿಗೆ ಅರ್ಧ ಕಲ್ಪ. ಪ್ರಾರಬ್ಧವಿರುತ್ತದೆ. ಐದು ಕರ್ಮಜ ಸುರರಿಗೆ ಆಜಾನಾದಿಗಳಿಗೆರಡೆರಡು ಕಲ್ಪ. ಅರ್ಧಾಧಿಕತ್ರಯ ಗೋಪಿಕಾ ಸ್ತ್ರೀಯರು ಪಿತೃತ್ರಯವೋ. ಈ ದಿವವು ಕಚಮನು ಜಗಾಯ ಕರೈದುವರು 2 ಕಲ್ಪ.2 ಕಲ್ಪ. ರಾಧಿಪರಿಗರೆ ಕಲ್ಪದೊಳಗೆ ಕ್ಷವಿರತಿಹದು. ಪರೋಕ್ಷವಿರುತಿಹದು. ಎಲ್ಲೇನೋ ಸಂಶಯ ಇದ್ರೆ ಕೇಳೋಣ. ನಮಸ್ಕಾರ ಆಚಾರ್ಯ. ಈ ಮನುಜ ಗಾಯಕರ 5ವರು 2 ಕಲ್ಪ ಅಂದಾರಲ್ಲ, 2 ಅಲ್ಲಿ ಅದಕ್ಕೆ ಹಿಂಗ ಎರಡು ಅಂತ ಒಂದು ಕಡೆಗೆ 1 ಕಲ್ಪ ನರಾಧಿಪಗರಿಗೆ. ಹೀಗ ಮನುಜ ದಿವೌಕಸ ಮನುಜ ಗಾಯಕರೈದುವರು 2, 1 ಕಲ್ಪ ನರಾಧಿಪರಿಗೆ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ಪಿತೃಗಳು ಕೂಡ ಅನೇಕ ರೀತಿ ತಾರತಮ್ಯ ಹೇಳುವಾಗ ಹೇಳ್ಕೊಂಡಿದೆ. ಅಂದ್ರೇನು, ಈ 19ನೇ ಕಕ್ಷದಲ್ಲಿ ಕೆಲವು ಪಿತೃದೇವತೆಗಳು ಬರ್ತಾರೆ, ಕಕ್ಷದಲ್ಲಿ ಕೆಲವು ಪಿತೃಗಳು, 10, 29ನೇ ಕೆಲವು ಪಿತೃಗಳು. ಈಗ ಬೇರೆ ಬೇರೆ ರೀತಿಯಾದಂತಹ ಪಿತೃಗಳಿದ್ದಾರೆ. ಈಗ ಇಲ್ಲಿ ಈ ಗೋಪಿಕಾಸ್ತ್ರೀಯರ ಜೊತೆಗೆ ಬರತಕ್ಕಂತ ಲಾಸ್ಟ್ ಚಿರಪಿತೃಗಳು ಅಂತ ಏನ್ ಹೇಳ್ಕೊಂಡಿರಲ್ಲ ಚಿರಪಿತೃಗಳು ಅಂತಂದು, ಆ ಪಿತೃಗಳು ಲೆಕ್ಕ ಇಲ್ಲಿ ಹೇಳ್ತಾ ಇದ್ದಾರೆ. ಹಿಂದೆ ಯಾರ ಗಣಗಳು ಸಾಧನೆಯಲ್ಲಿ ಹೇಳಿದ್ದಾರೆ, ಆ ಕಕ್ಷದಲ್ಲಿ ಯಾರಿದ್ದಾರೆ ಸಮಾನ ಕಕ್ಷದಲ್ಲಿ ಅವರವರಿಗೆ ಅಷ್ಟಷ್ಟು, ಆ ಕಕ್ಷದಲ್ಲಿ ಒಬ್ರಿಗೆ ಹೇಳಿದ್ರೆ ಆ ಕಕ್ಷದಲ್ಲಿ ಇದ್ದವರೆಲ್ಲರಿಗೂ ಕೂಡ ಅಷ್ಟು ಪ್ರಾರಬ್ಧ ಅಂತ ಆ ಕಕ್ಷದೆಲ್ಲರಿಗೆ ಸೇರಿ ಹೋಗ್ತದೆ. ಇಲ್ಲಿ ಹೇಳಿರತಕ್ಕಂತಹ ಪಿತೃಗಳು ಗೋಪಿಕಾಸ್ತ್ರೀಯ ಸಮಾನ ಕಕ್ಷರಾದಂತಹ ಚಿರಪಿತೃಗಳು ಅಂತ ಏನಿದ್ದಾರೆ ಅವರ ಕಥೆ ಇಲ್ಲಿ ಹೇಳ್ತಿದ್ದಾರೆ. ಬೇರೆ ಸ್ವಲ್ಪ ಡಿಫರೆನ್ಸ್ ಬರ್ತದೆ ಇವರಿಗೆ. ಈ ಮುಂದಿನ ಬೇರೆ ಬೇರೆ ಗ್ರಂಥಗಳಲ್ಲಿ ಹೇಳಿದ ತಾರತಮ್ಯಕ್ಕೂ ಇಲ್ಲಿ ರಕ್ತಾಂಸಾರದಲ್ಲಿ ಬಂದಿರತಕ್ಕಂತಹ ತಾರತಮ್ಯಕ್ಕೂ ಸ್ವಲ್ಪ ಭೇದ ತೋರ್ತದೆ. ಬರೀ ಇಲ್ಲಿ ಕಕ್ಷಾ ಪ್ರಕಾರ ನಾವು ತಗೊಂಡಾಗ ಕೇವಲ ಪಿತೃಶಬ್ದವನ್ನು ತಗೊಂಡು ಚಿರಪಿತೃಗಳು ಅಂತ ಏನ್ ಬರ್ಕೊಂಡಿರಲ್ಲ, ಆ ಚಿರಪಿತೃಗಳನ್ನ ಇಲ್ಲಿ ತಗೊಳ್ಬೇಕು ನಾವು. ಅಂದ್ರೆ ಇಲ್ಲಿ ಪಿತೃತ್ರಯ ಅಂತ ಇದೆಯಲ್ಲ, ತ್ರಯ ಅಂತಂದ್ರೆ ಆ ವಸುರುದ್ರ ಆದಿತ್ಯಗಳು ಅಲ್ಲನಾ ಇಲ್ಲಿ ಬರೋದು? ಅದರಲ್ಲಿ ಕೂಡ
ಈ ವಸುರುದ್ರಾದಿತ್ಯರಲ್ಲಿ ಎಲ್ಲರೂ ಒಂದೇ ಕಕ್ಷದಲ್ಲಿ ಈ ನಾವು ತಾರತಮ್ಯ ಹೇಳುವಾಗ ಹೇಳ್ಕೊಂಡೇವ್ ನೋಡ್ರಿ. ಅಂದ್ರೆ ಏನು, ವಸುರುದ್ರಾದಿತ್ಯರಲ್ಲಿ ಕೂಡ ಎಲ್ಲಾ ವಸುರುದ್ರಾದಿತ್ಯರು ಒಂದೇ ಕಕ್ಷದಲ್ಲಿ ಸೇರಿಲ್ಲ. ಅಂದ್ರೆ ಏನು, ವಸುಗಳು 8 ಜನ ವಸುಗಳು, 11 ಜನ ರುದ್ರರು, 12 ಜನ ಆದಿತ್ಯರು. ಅದರಲ್ಲಿ ಒಬ್ಬೊಬ್ಬರು ಒಂದು ಕಕ್ಷದಲ್ಲಿ. ಅಂದ್ರೆ ಏನು, ವಸುಗಳು 8 ವಸುಗಳು ಅಂದ್ರೆ ಆ ವಸುಗಳಲ್ಲಿ ಅಗ್ನಿ ಕೂಡ ಸೇರಿದ. 8 ವಸುಗಳಲ್ಲಿ ಅಗ್ನಿ ಕೂಡ ಇದ್ದಾನೆ, ಆದ್ರೆ ಅಗ್ನಿ ಈ ಕಕ್ಷದಲ್ಲಿ ಸೇರಿದವನಲ್ಲ. ಹಾಗೆ ಏಕಾಶ ರುದ್ರರಲ್ಲಿ ರುದ್ರದೇವರು ಸೇರಿದ್ದಾರೆ, ಆದ್ರೆ ರುದ್ರದೇವರು ಈ ಕಕ್ಷದವರಲ್ಲ. ಹಾಗೆ ದ್ವಾದಶಾದಿತ್ಯರಲ್ಲಿ ಸೂರ್ಯ ಒಬ್ಬನಿದ್ದಾನೆ, ಸೂರ್ಯ ಈ ಕಕ್ಷದವನಲ್ಲ. ಪರ್ಜನ್ಯ ಇದ್ದಾನೆ ದ್ವಾದಶಾದಿತ್ಯರಲ್ಲಿ, ಪರ್ಜನ್ಯನು ಈ ಕಕ್ಷದವನಲ್ಲ. ವರುಣನು ದ್ವಾದಶಾದಿತ್ಯರಲ್ಲಿ ಸೇರಿದ್ದಾನೆ, ವರುಣನು ಈ ಕಕ್ಷದವನಲ್ಲ. ಹೀಗೆ ವಸುರುದ್ರಾದಿತ್ಯ ಅಂತ ಹೆಸರಿಗೆ ಆ ಕಕ್ಷದಲ್ಲಿ ಏನೋ ಇಟ್ರು, ವಸುರುದ್ರಾದಿತ್ಯರು ಈ ಕಕ್ಷ ಅಂತ. ಅದರಲ್ಲಿ ಮತ್ತು ಬೇರೆ ಬೇರೆ ಪ್ರಮಾಣಗಳನ್ನ ನೋಡಿಕೊಂಡು ಆ 12 ಆ ಗಣಗಳಲ್ಲಿ ಯಾರ್ಯಾರು ಯಾವ ಯಾವ ಕಕ್ಷದಲ್ಲಿ ಸೇರುತ್ತಾರೋ ಆ ಕಕ್ಷದವರನ್ನ ಸೇರಿಸಿಬಿಟ್ಟು ಉಳುಕಿಯವರನ್ನ ಮಾತ್ರ ಇಲ್ಲಿ ತಗೋಬೇಕಷ್ಟೆ. ಹಾಗೆ ಇಲ್ಲಿ ಕೂಡ ಅಷ್ಟೇ, ಪಿತೃತ್ವಯವು ಎಂಬ ಶಬ್ದದಿಂದ ಕೇವಲ ಪಿತೃದೇವತೆಗಳು ಅಂತ ತಗೊಂಡು ಈ ಗೋಪಿಕಾಸ್ತ್ರೀಯರ ಕಡೆಗೆ ಬರತಕ್ಕಂತ ಪಿತೃದೇವತೆಗಳು ಯಾರು ಅಂತ ನೋಡಿ ಆ ಚಿರಪಿತೃಗಳನ್ನ ಮಾತ್ರ ಇಲ್ಲಿ ನಾವು ಇಟ್ಕೊಳ್ಬೇಕು. ಹಂಗ ಈ ವಸುರುದ್ರಾದಿತ್ಯ ಗಣನೆ ಬೇರೆ ಪಿತೃಗಳಲ್ಲಿ. ಇಲ್ಲಿ ಬರತಕ್ಕಂತ ಚಿರಪಿತೃಗಳು ಅಂತ ಏನ್ ಹೇಳ್ತೀವಿ 22ನೇ ಕಕ್ಷದಲ್ಲಿ, ಆ ಪಿತೃದೇವತೆಗಳೇ ಬೇರೆ. ಹೀಗೆ 3 ರೀತಿಯಾದಂತಹ ಪಿತೃಗಣಗಳು ಇದ್ದಾರೆ. ಆಯಾ ಕಕ್ಷದಲ್ಲಿ ಯಾವ ಯಾವ ಪಿತೃದೇವತೆಗಳು ಬರ್ತಾರೋ ಅವರವರ ಕಕ್ಷಕ್ಕೆ ಸಮಾನವಾದಂತಹ ಪ್ರಾರಬ್ಧ ಕ್ರಮವನ್ನು ನಾವು ನೋಡಿಕೊಂಡು ಕೊಂಡುಕೋಬೇಕಾಗಿ ಬರ್ತದೆ. ಸೊ ಇಲ್ಲಿ ಹೇಳಿದ್ದು ಗೋಪಿಗೆ ಈ 27ನೇ ಕಕ್ಷದ ಕೆಳಗೆ ಬರುವಂತಹ ಚಿರಪಿತೃಗಳು ಅಂತ ಏನಿದ್ದಾರೆ ಅವರನ್ನೇ ಇಲ್ಲಿ ಪಿತೃತ್ರಯ ಅಂತಂದ್ರು. ಈ ವಸುರುದ್ರಾದಿತ್ಯ ಅಂತ ತಗೊಂಡ್ಬಿಟ್ರೆ ಅವರು ಮತ್ತು 19ನೇ ಕಕ್ಷದಲ್ಲಿ ಬರ್ತಾರ. ಆ 19ನೇ ಕಕ್ಷದಲ್ಲಿ ಬರೋರು ಕೂಡ ಎಲ್ಲರೂ ಒಂದೇ ಆ 19ರಲ್ಲೇ ಸೇರಿಲ್ಲ, ಬೇರೆ. ಮತ್ತೆ ಅಗ್ನಿ, ಸೂರ್ಯ, ಈ ವರುಣ ಇವರೆಲ್ಲ ಮತ್ತೆ ಬೇರೆ ಬೇರೆ ಕಕ್ಷಕ್ಕೆ ಸೇರಿದವರು. ಹೀಗಾಗಿ ಯಾರ್ಯಾರು ಎಲ್ಲಿ ಸೇರ್ತಾರೋ ಆ ಕಕ್ಷದಲ್ಲಿ ನೋಡಿಕೊಂಡು ಅವ್ರನ್ನ ಆಯಾ ಕಕ್ಷದಲ್ಲಿ ಹಾಕಿ ಉಳುಕಿಯವ್ರು ಯಾರಿರ್ತಾರೋ ಅವ್ರನ್ನ ಮಾತ್ರ ತಗೋಬೇಕು ಅಂತ ತಾತ್ಪರ್ಯ. ಮನುಗಳಿದ್ದಂಗೆ ಎಲ್ಲಿ ಅದೇ ಮನ್ವಂತ್ರಗಳು ಮನುಗಳು ಇದ್ದಾರಲ್ಲ ಆತರ, ಅವರು ಸ್ವಲ್ಪ ಮೇಲೆ ಕೆಳಗ ಹಂಗ ಇದ್ದಾರಲ್ವಾ. ಆ ಮನ್ವಂತರದಲ್ಲಿಯೂ ಕೂಡ 14 ಮನುಗಳಲ್ಲಿಯೂ ಕೂಡ ಎಲ್ಲರೂ ಒಂದೇ ಕಕ್ಷದಲ್ಲಿ ಸೇರಿದವರಲ್ಲ. ಆ 14 ಮನ್ವಂತರಗಳಲ್ಲೇ ಒಬ್ಬ ಸಾಕ್ಷಾತ್ ಭಗವಂತನೇ ಒಬ್ಬ ಮನು ಆಗಿದ್ದಾನೆ. ಆಮೇಲೆ ವಾಯುದೇವರು ಒಬ್ಬ ಮನು ಆಗಿದ್ದಾನೆ. ಮತ್ತೆ ಸ್ವಯಂಭೂವನು ಒಬ್ಬ ಮನು ಆಗಿದ್ದಾನೆ. ವಯೋಸ್ವನು ಒಬ್ಬ ಮನು ಆಗಿದ್ದಾನೆ. ಹೀಗೆ ಅದರಲ್ಲಿ 14 ಮನುಗಳಲ್ಲಿ 6 ಜನ ಮನುಗಳು ಮಾತ್ರ ಒಂದು ಕಕ್ಷದಲ್ಲಿ ಸೇರಿದ್ದಾರೆ, ಉಳುಕಿಯವರೆಲ್ಲ ಬೇರೆ ಬೇರೆ ಕಕ್ಷಕ್ಕೆ ಸೇರ್ತಾರೆ. ಹಂಗ ಅಂತ ಹೇಳಿದ ಕೂಡಲೇ ಅದರಲ್ಲಿ ಬರತಕ್ಕಂತಹ ಮನುಗಳನ್ನು ನೋಡಿಕೊಂಡು ಯಾರ್ಯಾರು ನಾವು ಕಕ್ಷಕ್ಕೆ ಸೇರಿ ಉಳುಕಿ ಮನುಗಳನ್ನು ಮಾತ್ರ ಅಲ್ಲಿಡಬೇಕು. ಹಂಗ ಹಾಗೇನೆ ಈ ಪಿತೃಗಳನ್ನ ಕೂಡ ತಗೋಬೇಕು ಕೂಡ ಅಷ್ಟೇ. ಇದು ತ್ರಯ ಅಂದ್ರೆ ಆ ವಸುರುದ್ರಾದಿತ್ಯರನ್ನೆಲ್ಲ ಇಲ್ಲಿ ಹಾಕ್ಲಿಕ್ಕಿಲ್ಲ, ಯಾಕೆಂದ್ರೆ ಅವ್ರು 19ನಲ್ಲಿ ಸೇರ್ತಾರ. ಅವರು ಅಲ್ಲಿ ಅಲ್ಲದೆ ಇಲ್ಲಿ ಬೇರೆ ಚಿರಪಿತೃಗಳು ಅಂತ ಹೇಳಿದ್ದಾರೆ, ಚಿರಪಿತೃಗಣ ಅಂತ ಪ್ರತ್ಯೇಕ ಇದೆ, ಅವರನ್ನ ಇಲ್ಲಿ ತಗೊಳ್ಬೇಕು. ಅರ್ಥ ಆಯ್ತು. ಹೌದು, ಒಂದು ಮನ್ವಂತರ. ಹೌದು, ಒಂದು ಮನ್ವಂತರಕ್ಕೆ 71 ಮಹಾಯುಗಗಳು. ಒಂದು ಮನ್ವಂತರಕ್ಕೆ 71 ಮಹಾಯುಗಗಳು. ಮಹಾಯುಗ ಅಂದ್ರೆ ಏನು, ಈ ಕೃತ, ತ್ರೇತ, ದ್ವಾಪರ, ಕಲಿ 4 ಯುಗ ಸೇರಿದ್ರೆ ಒಂದು ಮಹಾಯುಗ. ಇಂಥ ಮಹಾಯುಗಗಳು 71 ಆದ್ರೆ ಒಂದು ಮನ್ವಂತರ. ಈ ಮನ್ವಂತರದಷ್ಟು ಒಂದೊಂದು ಮನ್ವಂತರಕ್ಕೂ ಮನು ಚೇಂಜ್ ಆಗ್ತಾನೆ, ದೇವೇಂದ್ರ ಚೇಂಜ್ ಆಗ್ತಾನೆ, ಸಪ್ತರ್ಷಿಗಳು ಚೇಂಜ್ ಆಗ್ತಾರೆ, ದೇವತೆಗಳು ಚೇಂಜ್ ಆಗ್ತಾರೆ. ಹೀಗಾಗಿ ದೇವೇಂದ್ರನ ಪದವಿ ಕಾಲ ಕೂಡ ಒಂದು ಮನ್ವಂತರನೇ. ಒಂದು ಮನ್ವಂತರ ಆದ ಮೇಲಕ್ಕೆ ದೇವೇಂದ್ರ ಚೇಂಜ್ ಆಗ್ಬಿಡ್ತಾನೆ. ಇವಾಗ ಈ ಇಂದ್ರದೇವರಿದ್ದಾರೆ, ಮುಂದಿನ ಮನ್ವಂತರಕ್ಕೆ ಈಗ ಬಲಿಚಕ್ರವರ್ತಿಯ ಮುಂದಿನ ಮನ್ವಂತರಕ್ಕೆ ದೇವೇಂದ್ರ ಆಗ್ತಾನೆ, ದೇವೇಂದ್ರ ಪಟ್ಟಕ್ಕೆ ಬರ್ತಾನೆ. ಅಂದ್ರೆ ಅಷ್ಟವರೆಗೂ ಈ ಇಂದ್ರಗೆ ಮೋಕ್ಷ ಅಪರೋಕ್ಷ ಜ್ಞಾನ ಆಗಿರತ್ತಲ್ಲ, ಮತ್ತೆ ಮೋಕ್ಷ
ಮೋಕ್ಷಕ್ಕೆ ಆಗಿರ್ತದೆ. ಅಷ್ಟೇ. ಪದವಿ ಹೋದ ಕೂಡಲೇ ಪ್ರಾರಬ್ಧ ಕರ್ಮ ಅನುಭವಿಸ್ಕಂತ ಬೇರೆ ಲೋಕದಲ್ಲಿ ಜನಲೋಕ ತಪೋಲೋಕ ಸತ್ಯಲೋಕಗಳಲ್ಲಿ ಪ್ರಾರಬ್ಧ ಕರ್ಮ ಬ್ರಹ್ಮದೇವರ ಪ್ರಳಯ ಪರ್ಯಂತ ಅವ್ರು ಹಾಗೆ ಇರ್ತಾರೆ. ಬ್ರಹ್ಮದೇವರ ಜೊತೆಗೇನೆ ಮೋಕ್ಷ. ಪದವಿ ಹೋಗ್ಬಿಟ್ಟಿರ್ತದೆ, ಪದವಿ ಇಳಿದು ಬಿಟ್ಟು ತಮ್ಮ ಸುಖವನ್ನು ಅನುಭವಿಸ್ತಾ ಪ್ರಾರಬ್ಧ ಕರ್ಮ ಅನುಭವಿಸ್ತಾ ಪ್ರಾರಬ್ಧ ಸುಖ ಅನುಭವಿಸ್ತಾ ಬೇರೆ ಲೋಕಗಳಲ್ಲಿ ಇರ್ತಾರ. ಅವರು ವೇಟಿಂಗ್ ಲಿಸ್ಟ್ ನಾಗ ಇರ್ತಾರ. ಮಹಾಪ್ರಳಯ ಆದ ಮೇಲಕ್ಕೆ ಎಲ್ಲರಿಗೂ ಒಂದೇ ಸಲ ಮೋಕ್ಷ. ಈ ಇಂದ್ರ ದೇವರಿಗಾಗಲಿ ಶೇಷ ದೇವರಿಗಾಗಲಿ ಎಲ್ಲಾ ದೇವತೆಗಳಿಗೂ ತಮ್ಮ ಪದವಿ ಕಾಲ ಆದ ಮೇಲಕ್ಕೆ ಮತ್ತು ಬ್ರಹ್ಮಪ್ರಳಯ ಆಗೋ ಪರ್ಯಂತ ಅವರು ವೇಟ್ ಮಾಡಿ ಅಷ್ಟು ತನಕ ಅವರು ಪ್ರಾರಬ್ಧ ಸುಖ ಅನುಭವ ಮಾಡ್ಕಂತ ಎಲ್ಲರೂ ಒಂದೇ ಸಲ ಮೋಕ್ಷಕ್ಕೆ ಹೋಗ್ತಾರೆ ಬ್ರಹ್ಮದೇವರ ಜೊತೆಗೆ ಮಹಾಪ್ರಳಯ ಆದ ಮೇಲಕ್ಕೇನೆ. ಅಂದ್ರೆ ಈ ದ್ವಾದಶ ರುದ್ರಲ್ನ ಕೂಡ ಬ್ರಹ್ಮದೇವರು 100 ಆಯುಷ್ಯ ಆಗೋವರೆಗೂ ಈ 12 ರುದ್ರಗಳು ಒಬ್ಬೊಬ್ಬರಾದ್ಮೇಲೆ ಒಬ್ಬೊಬ್ರು ಅಪರೋಕ್ಷ ಜ್ಞಾನ ಹೊಂದಿ ಮೋಕ್ಷಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರ. ಅಂದ್ರೆ ಈಗ ಏನ್ ದೇವತೆಗಳು ಇದ್ದಾರೆ ಅಂದ್ರೆ ದೇವೇಂದ್ರನೇ ಆಗಲಿ ಸೂರ್ಯ ಆಗಲಿ ಚಂದ್ರ ಆಗಲಿ ಇವರೆಲ್ಲರೂ ಅಪರೋಕ್ಷ ಜ್ಞಾನ ಆದವರೇ ಆಗಿ ಪ್ರಾರಬ್ಧಕರ ಅನುಭವಿಸ್ತಾ ಇದ್ದಾರೆ. ಈಗ ಎಲ್ಲರೂ ಅಪರೋಕ್ಷ ಜ್ಞಾನಿಗಳೇ. ಅದೇ ಹೇಳಿದ ಹಿಂದೆ ಹೇಳಿದ್ರಲ್ಲ, ಈ ದೇವೇಂದ್ರನಿಗೆ 20 ಕಲ್ಪ ಪ್ರಾರಬ್ಧ ಕರ್ಮ ಅಂದ್ರೆ ಅರ್ಥ ಏನು? ಆಲ್ರೆಡಿ ಅಪರೋಕ್ಷ ಜ್ಞಾನ ಆಗಿ 20 ಕಲ್ಪದ ಪ್ರಾರಬ್ಧ ಕರ್ಮ ಅನುಭವಿಸ್ತಾ 20ನೇ ಕಲ್ಪದಲ್ಲಿ ದೇವೇಂದ್ರ ಪಟ್ಟಕ್ಕೆ ಬಂದ. ಈಗ ದೇವೇಂದ್ರ ಬಂದು ಸಾಧನ ಮಾಡಿದ್ದು ಅಲ್ಲ, 20 ಕಲ್ಪ ಕೆಳಗ ಅವರು ಸಾಧನ ಮಾಡಿ ಅಪರೋಕ್ಷ ಜ್ಞಾನ ಹೊಂದಿರ್ತಾರಲ್ವಾ? 20 ಕಲ್ಪ ಹಿಂದೆ ಅವ್ರಿಗೆ ಅಪರೋಕ್ಷ ಜ್ಞಾನ ಆಗೋಯ್ತು. 20 ಕಲ್ಪ ಹಿಂದನೆ ಅವರು ಅಪರೋಕ್ಷ ಜ್ಞಾನ ಪಡೆದರು. ಮತ್ತೆ ಅವ್ರ ಸಾಧನ ಎಷ್ಟು ಮಾಡಿರ್ತಾರ ಅವಾಗ? ಹಿಂದೆ ಹೇಳಿದ್ರಲ್ಲ, ದೇವೇಂದ್ರನಿಗೆ 10 ಕಲ್ಪಗಳ ಶ್ರವಣ, 4 ಕಲ್ಪಗಳ ಉಪಾಸನ ಅಂತ ಹೇಳಿದ್ರಲ್ಲ, ಅದು ಸಾಧನ. ಅಪರೋಕ್ಷ ಜ್ಞಾನಕ್ಕಾಗಿ ಸಾಧನ ಅದು. ಅಷ್ಟಾದ್ಮೇಲೆ ಅಪರೋಕ್ಷ ಜ್ಞಾನ ಬಂತು. ಬಂದ ಮೇಲೆ 20 ಕಲ್ಪಗಳು ಪ್ರಾರಬ್ಧ ಕರ್ಮ, ಕೇವಲ ಪ್ರಾರಬ್ಧ ಅನುಭವಿಸ್ತಾ 20ನೇ ಕಲ್ಪದಲ್ಲಿ ದೇವೇಂದ್ರ ಪಟ್ಟ ಬಂತು, ದೇವೇಂದ್ರ ಪದವಿ ಬಂತು ಅವರಿಗೆ. ಈಗ ರುದ್ರದೇವರು ಇದು ಆದ್ಮೇಲೆ ನೆಕ್ಸ್ಟ್ ಶೇಷಪದಿಗೆ ಬರ್ತಾರಲ್ವಾ? ಮತ್ತೆ ಹಿಂದೆ ಇರೋ 12 ಜನ ರುದ್ರದೇವರು ಇರ್ತಾರಲ್ಲ, ಅವ್ರದ್ದು ಇಲ್ಲ. ಅದಕ್ಕೆ ಹೇಳಿದ್ನಲ್ಲ, ಈ ಏಕಾಶ ರುದ್ರರು ಅಂತ ಏನಂತೀವಿ, ಆ ಏಕಾಶ ರುದ್ರರಲ್ಲಿ ಒಂದು ಪೋಸ್ಟ್ ರುದ್ರದೇವರದಷ್ಟೇ. ಅಂದ್ರೇನು, ಈ ರುದ್ರದೇವರ ಪೋಸ್ಟಿಗೆ ಉಳುಕಿ 10 ಜನ ಬರೋದಿಲ್ಲ, ಅವರ ಕಕ್ಷನೇ ಬೇರೆ. ಒಂದೇ ರುದ್ರ ಆದಿತ್ಯ ಅಂತ ಏನು 3 ಜನ ಇದ್ದಾರೆ, ಯಾರ್ಯಾರ್ದು ಪೋಸ್ಟ್ ಬೇರೆ, ತಾರತಮ್ಯನೇ ಬೇರೆ. ಅದರಲ್ಲಿ ಒಬ್ಬರ ಬಟ್ಟ ಇನ್ನೊಬ್ಬರಿಗೆ ಬರೋದಿಲ್ಲ. ಏಕಾಶ ರುದ್ರಲ್ಲಿಯೂ ಕೂಡ ರುದ್ರದೇವರು ಆ ಏಕಾಶ ರುದ್ರರಲ್ಲಿ ಒಬ್ಬರಾಗಿದ್ದಾರೆ ಅಷ್ಟೇ ಹೊರತು ಅವರ ತಾರತಮ್ಯನೇ ಬೇರೆ, ಪ್ರತ್ಯೇಕ ತಾರತಮ್ಯ. ಆ ರುದ್ರ ಪೋಸ್ಟಿಗೆ ಬರತಕ್ಕಂತಹ ಜೀವರೇ ಬೇರೆ, ಪ್ರತ್ಯೇಕನೇ. ಈ 10 ಜನರೊಳಗೆ ಇನ್ನು ಈ ರುದ್ರ ಪಟ್ಟಕ್ಕೆ ಯಾರು ಬರೋದಿಲ್ಲ. ಅದೇ ನಾನು ಈ ರುಜುಗಳು ಬರ್ತಾರಲ್ಲ, 100 ಜನ ರುಜುಗಳನ್ನಾಗ ಒಬ್ರು ವಾಯುದೇವರು ಆದ್ಮೇಲೆ ಇನ್ನೊಬ್ರು ಹಂಗೆ. ಏಕಾಶ ರುದ್ರ ಎಂಬುದು ಪ್ರತ್ಯೇಕನ. ಅಂದ್ರೇನು, ಏಕಾಶ ರುದ್ರಲ್ಲಿ ಕೇವಲ ರುದ್ರ ಎಂಬುದೇ ಸಪರೇಟ್ ಪೋಸ್ಟ್. ಆ ಪೋಸ್ಟಿಗೆ ಬೇರೆ ಬೇರೆ ಜೀವರೇ, ಅದಕ್ಕೆ ಯೋಗ್ಯರಾದ ಜೀವರು ಬೇರೆಯವರೇ ಬರ್ತಾರೋ ಹೊರತು ಈ 10 ಜನರಲ್ಲಿ ಸಂಬಂಧ ಇಲ್ಲ. ಈ 10 ಜನರ ಕಕ್ಷನೇ ಬೇರೆ. ಅಂದ್ರೆ ಅದೇ ಈ 19ನೇ ಕಕ್ಷಕ್ಕೆ ಸಂಬಂಧಪಟ್ಟದವರಲ್ಲ ಅವರೆಲ್ಲರೂ. 10 ಜನ ಮಾತ್ರ ಏಕಾಶ ರುದ್ರರಲ್ಲಿ 10 ಜನ ಮಾತ್ರ ಈ 19ನೇ ಕಕ್ಷಕ್ಕೆ ಸಂಬಂಧಪಟ್ಟವರು. ರುದ್ರದೇವರು ಮಾತ್ರ ಮೇಲಿನ 5ನೇ ಕಕ್ಷ ಅವರದು, ಆ ಕಕ್ಷನೇ ಬೇರೆ. ಹಾಗೆ ದ್ವಾದಶಾಹಿತ್ಯರಲ್ಲಿಯೂ ಕೂಡ ಅಷ್ಟೇ. ದ್ವಾದಶಾಹಿತ್ಯರಲ್ಲಿ ಸೂರ್ಯ ಒಬ್ಬನು, ಅಂದ್ರೆ ಉಳುಕಿ 11 ಜನ ಈ ಸೂರ್ಯನ ಪೋಸ್ಟಿಗೆ ಬರ್ತಾರ ಅಂತ ಅರ್ಥ ಅಲ್ಲ. ಅವ್ರ ಕಕ್ಷನೇ ಆ 19ನೇ ಕಕ್ಷ ಅಷ್ಟೇ ಅವರು. ಅರೆ ಸೂರ್ಯ 12ನೇ ಕಕ್ಷಕ್ಕೆ ಸಂಬಂಧಪಟ್ಟವನು, ಮೇಲಿನ ಕಕ್ಷದವನು. ಹೀಗಾಗಿ ಆ ದ್ವಾದಶ ರುದ್ರರು ಅಂತಿದ್ರು, ಆ ದ್ವಾದಶ ರುದ್ರರಲ್ಲಿ ಎಲ್ಲರೂ ಒಂದೇ ಕಕ್ಷಕ್ಕೆ ಸಂಬಂಧಪಟ್ಟವರಲ್ಲ, ಯೋಗ್ಯತೆನೇ ಬೇರೆ. ಹೀಗಾಗಿ ಆ ದ್ವಾದಶಾಹಿತ್ಯರಲ್ಲಿ ಬೇರೆ ಯಾರು ಕೂಡ ಈ ಸೂರ್ಯನ ಪೋಸ್ಟಿಗೆ ಯಾರು ಬರೋದಿಲ್ಲ. ಹಾಗೆ ಏಕಾಶ ರುದ್ರರಲ್ಲಿಯೂ ಅಷ್ಟೇ, ರುದ್ರದೇವರ ಪೋಸ್ಟಿಗೆ ಈ 10 ಜನರು ಯಾರೂ ಬರೋದಿಲ್ಲ, ಬೇರೆನೆ. ಆ ಕಕ್ಷನೇ ಬೇರೆ. ಅದಕ್ಕಾಗಿ ಒಂದು ಕಕ್ಷದವರು ಇನ್ನೊಂದು ಕಕ್ಷಕ್ಕೆ ಹೋಗೋದಿಲ್ಲ. ಕಕ್ಷ ಬೇರೆ, ಸುಮ್ಮನೆ ಗಣ ಅಷ್ಟೇ. ಇದು ಏಕಾಶ ರುದ್ರ ಎಂಬುದು ಒಂದು ಗಣ ಅಷ್ಟೇ. ಆ ಒಂದು ಗಣದಲ್ಲಿ ಎಲ್ಲರೂ ಒಂದೇ ಕಕ್ಷದವರು ಇರಬೇಕು ಅಂತ ಏನಿಲ್ಲ ನಿಯಮ. ಗಣ ಒಂದೇ ಆದರೆ
ವಾಯುದೇವ್ರ ಪೋಸ್ಟ್ ಕೂಡ ಹಂಗೇನಾ? ವಾಯುದೇವರಿಗೆ ಬರತಕ್ಕಂತ ಜೀವರೇ ಪ್ರತ್ಯೇಕ. ರುಜುಗಣದವರು ಅಂತ ಪ್ರತ್ಯೇಕನ ರುಜುಗಣ 100 ಜನ ರುಜುಗಣ ಇರ್ತಾರಲ್ಲ, ಅದರಲ್ಲೇ ಬರ್ತಾ ಇರ್ತಾರ? ಅದರಲ್ಲಿ 100 ಜನ ಅಂತಂದ್ರೆ ಏನು, ಅದೇ ಈಗೇನು ಬ್ರಹ್ಮದೇವರಿದ್ದಾರೆ, ಈ ಬ್ರಹ್ಮದೇವರು ಹಿಂದೆ ವಾಯುದೇವರಾಗಿದ್ರು, ಆ ಹಿಂದ ಇನ್ನೊಬ್ರು ಆಗಿದ್ರು, ಹೆಸರು ಬೇರೆ, ಆ ಹಿಂದೆ ಇನ್ನೊಬ್ರು. ಆಗ ಈಗಿನ ಬ್ರಹ್ಮದೇವರಿಗೆ 100 ಜನ್ಮಗಳ ಹಿಂದೆ ಅಪರೋಕ್ಷ ಜ್ಞಾನ ಆಯ್ತು. 100 ಜನ್ಮಗಳಾದ ಮೇಲೆ ಅವರು ಮೋಕ್ಷಕ್ಕೆ ಹೋಗ್ತಾರೆ. ಹಾಗೆ ಈ ವಾಯುದೇವರು ಅಷ್ಟೇ, ಈ ವಾಯುದೇವರು ಮುಂದೆ ಬ್ರಹ್ಮದೇವರಾಗ್ತಾರೆ. ಈ ವಾಯುದೇವರ ಹಿಂದೆ ಇದ್ದಾರೋ ಅವ್ರಿಗೆ ಮತ್ತ 3 ಜನ್ಮಗಳಾದ್ಮೇಲೆ ಅವ್ರಿಗೆ ಮೋಕ್ಷ. ಹಂಗ ಪ್ರತ್ಯೇಕ ಗಣನೇ ಪ್ರತ್ಯೇಕ. ಅವರು ಆ ಪ್ರತ್ಯೇಕ ಗಣದಿಂದಲೇನೆ ಇದಕ್ಕೆ ಬರ್ತಾ ಇರ್ತಾರೆ, ಈ ವಾಯು ಪೋಸ್ಟಿಗೆ ಬರ್ತಾ ಇರ್ತಾರೆ. ಬೇರೆ ಯಾವ ಕಕ್ಷದವರು ಈ ವಾಯು ಪೋಸ್ಟಿಗೆ ಬರೋದಿಲ್ಲ. ವಾಯು ಪೋಸ್ಟಿಗೆ ಬರ್ಲಿಕ್ಕೆ ಯೋಗ್ಯರಾದ ಜೀವರೇ ಒಂದು ಪ್ರತ್ಯೇಕ ಗಣ ಇದೆ, ಆ ಗಣದಿಂದಲೇ ಅಲ್ಲಿಗೆ ಬರ್ತಾ ಇರ್ತಾರೆ ಅಷ್ಟೇ. ಅರ್ಥ ಆಯ್ತು. ಎಲ್ಲಾ ದೇವತಾ ಗಣಗಳ ಪೋಸ್ಟ್ಗಳು ಪ್ರತ್ಯೇಕನೇ. ಒಂದು ಗಣ ಪ್ರತ್ಯೇಕ. ಇಂದ್ರದೇವರ ಪಟ್ಟಕ್ಕೆ ಬರತಕ್ಕಂತ ಜೀವರು ಅಂತ ಒಂದು ಪ್ರತ್ಯೇಕ ಗಣನೆ ಇರ್ತದ. ಆಗ ವಾಯುದೇವರ ಪಟ್ಟಕ್ಕೆ ಬರತಕ್ಕಂತಹ ಜೀವರು ಅಂತನೇ ಒಂದು ಪ್ರತ್ಯೇಕ ಗಣ. ಹಾಗೆ ಸೂರ್ಯನ ಪೋಸ್ಟಿಗೆ ಬರತಕ್ಕಂತಹ ಗಣ ಅಂತಾನೆ ಪ್ರತ್ಯೇಕ. ಪ್ರತಿಯೊಂದು ಪೋಸ್ಟಿಗೂ ಅನಂತ ಸಂಖ್ಯಾಕರಾದಂತಹ ಜೀವರು ಕೇವಲ ಆ ಕಕ್ಷಕ್ಕೆ ಆ ಪೋಸ್ಟಿಗೆ ಬರತಕ್ಕಂತಹ ಜೀವರೇ ಪ್ರತ್ಯೇಕ ಗಣಗಳೇ ಇರ್ತಾರೆ. ಮತ್ತು ಆ ಗಣದಿಂದಲೇನೆ ಆ ಪೋಸ್ಟಿಗೆ ಬರ್ತಾರೆ. ಬೇರೆ ಯಾರು ಬೇರೆ ಕಕ್ಷದವರು ಆ ಪೋಸ್ಟಿಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಗಣಗಳೇ ಪ್ರತ್ಯೇಕವಾಗಿರ್ತವೆ. ರುದ್ರದೇವರು ಮಾತ್ರ ನೆಕ್ಸ್ಟ್ ಶೇಷದೇವರ ಪೋಸ್ಟಿಗೆ ಬರ್ತಾರ. ಅದು ಕೂಡ ಅಷ್ಟೇ ಅಲ್ಲ. ಈಗ ಶೇಷದೇವರು ಅಥವಾ ರುದ್ರದೇವರು, ಆ ರುದ್ರದೇವರು ಅಥವಾ ಶೇಷದೇವರ ಪೋಸ್ಟಿಗೆ ಬರತಕ್ಕಂತಹ ಜೀವರು ಅಂತಾನೆ ಪ್ರತ್ಯೇಕ ಇರ್ತದ. ಆ ಗಣದಿಂದಲೇನೆ ಆ ರುದ್ರ ಪೋಸ್ಟಿಗೆ ಅಥವಾ ಶೇಷ ಪೋಸ್ಟಿಗೆ ಬರ್ತಾ ಇರ್ತಾರೆ. ದೇವರಾದ್ರು ಅಂದ್ರೆ ಅದೇ ರುದ್ರದೇವರೇ ಶೇಷದೇವರಾಗ್ತಾರ. ಹೇಗ ವಾಯುದೇವರೇ ಬ್ರಹ್ಮದೇವರಾಗ್ತಾರೋ, ರುದ್ರದೇವರೇ ಶೇಷದೇವರಾಗ್ತಾರೆ. ಹಾಗೆ ಹೆಂಗ್ ಹೇಳಿದ್ರು ಒಂದೇ. ರುದ್ರದೇವರ ಪೋಸ್ಟಿಗೆ ಬರತಕ್ಕಂತಹ ಜೀವರು ಅಂದ್ರು ಒಂದೇ, ಶೇಷದೇವರ ಪೋಸ್ಟಿಗೆ ಬರತಕ್ಕಂತ ಜೀವರು ಅಂದ್ರು ಒಂದೇ. ಆ ಪ್ರತ್ಯೇಕ ಗಣನೆ ಬೇರೆ, ಅಲ್ಲಿ ಅವರು ಮಾತ್ರ ಈ ಪೋಸ್ಟಿಗೆ ಬರ್ತಾರೆ. ಹಾಗೆ ವಾಯುದೇವರ ಪೋಸ್ಟಿಗೆ ಬರತಕ್ಕಂತ ಜೀವರು ಅಂದ್ರೆ ಅವರು ರುಜುಗಣಗಳು. ರುಜುಗಣ ಎಂಬುದು ಪ್ರತ್ಯೇಕ ಗಣ. ಅದರಿಂದ ಬಂದವರೇ ವಾಯುದೇವರಾಗ್ತಾರ, ಆ ವಾಯುದೇವರೇ ಬ್ರಹ್ಮದೇವರಾಗ್ತಾರ. ಹಾಗೆ ರುದ್ರ ಪೋಸ್ಟಿಗೆ ಯೋಗ್ಯರಾದ ಜೀವಗಣ ಪ್ರತ್ಯೇಕ ಇರ್ತದ. ಆ ಗಣದವರೇ ರುದ್ರದೇವರ ಪೋಸ್ಟಿಗೆ ಬರ್ತಾರೆ, ಆ ಪೋಸ್ಟಿಗೆ ಬಂದವರೇ ಶೇಷದೇವರ ಪೋಸ್ಟಿಗೆ ಬರ್ತಾರೆ. ಅರ್ಥ ಆಯ್ತು. ನಮಃ ಶ್ರೀಕೃಷ್ಣ. ನಮಸ್ಕಾರ ಆಚಾರ್ಯ.